ಏನ್ ಸಮಾಚಾರ ರೀ ಎಲ್ರೂ ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ ಕನಕದಾಸರು ಇಲ್ಲಿ ಬಂದಿದ್ದಾರೆ ಅನ್ನೋದೇನ ನನಗೆ ಅಲ್ಲ ಮತ್ತು ನಮ್ಮ ಹತ್ರ ನಾವು ಯಾವಾಗ ಖಾಲಿಯಾಗಿ ಮಾತಾಡೋಕ್ಕಾಗಲ್ಲ ಗುಹೆ ಇದೆ ಅಂತ ಹೇಳ್ತಾರೆ ಈ ಗುಡಿ ಒಳಗೆ ಹೌದು ಗುಡಿ ತಳಗೆ ಯಾಕಂದ್ರೆ ಯುಗಾದಿ ದಿನ ಲೋಬಾನ ಹಾಕಿದ್ರೆ ತಿಂತಿನಿ ಒಳಗಡೆ ತೇಲ್ತದ ಅಂತ ಹೇಳ್ತಾರೆ ಡಿಗ್ಗಿ ಸಂಗಮನಾಥನ ಗುಡಿ ಕಾಲಘಟ್ಟದೊಳಗೆ ಲಕ್ಷ ಲಕ್ಷ ಜನ ಸೇರ್ತಾ ಸುಮ್ಮನೆ ಸೇರಂಗಿಲ್ಲ ವಚನಗಳು ಕೂಡ ಇವತ್ತಿಗೂ ಕೂಡ 1,96,000 ವಚನ ಅನ್ನಲ್ಲ ಅದರಲ್ಲಿ ಬಹುತೇಕ ವಚನಗಳನ್ನು ಜಲದುರ್ಗದ ನಡಿ ಒಳಗೆ ಅದು ಜಲದುರ್ಗ ಏನು ಹೇಳಿದ್ರಿ ನಡು ಒಳಗೆ ಹಾಕ್ತಾರೆ ಯಾರು ಬಸವಣ್ಣ ಬಸವಣ್ಣ ಕಾಲಜ್ಞಾನ ಗ್ರಂಥ ನಮ್ಮಲ್ಲಿ ಐತೆ ಅನ್ನೋದಾದ್ರೆ ಹಾಂ ಅಷ್ಟು ವಚನಗಳನ್ನು ಒಂದ್ಸಲ ಓದಿಗೆ ಎಷ್ಟು ಮುಂದೆ ಹಿಂಗೆ ಆಗುತ್ತೋ ಅಂತ ಯಾಕೆ ಈಗ ನೀರಿಗೆ ಓದಕ್ಕೆ ನೀರಿಡಿಸಿ ಬಂದಾಳು ಅಂತಂದಾಗ ನೀರಿಗೆ ಓದಕ್ಕೆ ನೀರು ಅಡ್ಸ್ಕೊಂಡು ಹೆಂಗೆ ಬರ್ತಾಳ್ರಿ ನೀರ ತರಕ್ಕೆ ಹೋಗಿ ಬಾಯಾರಿಕೆ ಹಾಕೊಂಡು ಹೆಂಗೆ ಬರ್ತಾವೆ ಅಂಥ ದಿನಮಾನಗಳು ಬರ್ತಾವೆ. ನಮಸ್ಕಾರ ಸ್ನೇಹಿತರೆ, ನಾವೀಗ 15ನೇ ಶತಮಾನದ ಅತ್ಯಂತ ಶ್ರೇಷ್ಠ ವಚನಕಾರರಾದಂಥ ಹಾಗೂ ಈ ಜಗತ್ತಿಗೆ ಕಾಲಜ್ಞಾನವನ್ನು ನೀಡಿದಂಥ ಪರಮ ಪುಣ್ಯ ಸ್ಥಳವಾದ ಕೊಡೆಕಲ್ಲಿಗೆ ಬಂದಿದ್ದೀವಿ. ಈಗ ಕೊಡೆಕಲ್ ಗ್ರಾಮದ ಆರಾಧ್ಯ ದೈವವಾದಂಥ ಕೊಡೆಕಲ್ ಬಸವಣ್ಣನ ಕ್ಷೇತ್ರದಲ್ಲಿದ್ದೀವಿ. ನಾವೀಗ ಆ ಪುಣ್ಯಾತ್ಮನ ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀವಿ. ನಿಮಗೂ ಕೂಡ ಆ ದರ್ಶನ ಭಾಗ್ಯವನ್ನು ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ನಾವೀಗ ಕೊಡೆಕಲ್ ಬಸವಣ್ಣನ ದರ್ಶನ ಮಾಡ್ತೀವಿ. ಇದು ಒಟ್ಟು 12ನೇ ಶತಮಾನದ ನಂತರ ಮುಂದುವರೆದಂಥ ಅವತಾರವು ಕೊಡೆಕಲ್ ಬಸವಣ್ಣ. ಕೊಡೆಕಲ್ಲಿಗೆ ಬರುವಾಗ ಆರೂಢ ತತ್ವದಲ್ಲಿ ಬರ್ತಾನ ಅಂತ ಒಳಗಡೆ ಫೋಟೋ ಅಲ್ಲಿ ತೋರಿಸ್ತೇನೆ. ಆ ಆಕಾರದಲ್ಲಿ ಜಡೆಯನ್ನು ಇಟ್ಕೊಂಡು ಕೈ ಆರೂಢ ತತ್ವ ಅಂದರೆ ಯಾವುದು? ಅಂಡಿ ಗಡಿಗೆ ಹಿಡ್ಕೊಂಡು ಭಿಕ್ಷಾ ಪಾತ್ರೆ ಆ ಫೋಟೋದಾಗ ಚರ್ಮಾಂಬರನ್ನು ಒಂದು ಕಾಲಲ್ಲಿ ಪಾದರಕ್ಷೆ, ಒಂದು ಕಾಲಲ್ಲಿ ಕಂಸಿ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯಲ್ಲಿ ಆ ತತ್ವದಲ್ಲಿ ಕೊಡೆಕಲ್ಲಿಗೆ ಪ್ರವೇಶ ಮಾಡ್ತಾರೆ. ವಿಜಯನಗರದ ಈಗಿನ ಹಂಪಿ ಆಗಿನ ವಿಜಯನಗರದಲ್ಲಿ 15ನೇ ಶತಮಾನದಲ್ಲಿ ಮಲ್ಲಿಶೆಟ್ಟಿ ಲಿಂಗಾಜಮ್ಮನವರು ಉದರದಲ್ಲಿ ವರಪುತ್ರರಾಗಿ ಕೊಡೆಕಲ್ ಬಸವಣ್ಣವರು ಜನಿಸ್ತಾರೆ. ಆ ನಂತರ ಲೋಕ ಸಂಚಾರವನ್ನು ಮಾಡ್ತಾ ಇಲ್ಲಿಗೆ ಬಂದು ನೆರೆ ನಿಲ್ತಾರೆ ಅನ್ನೋದು ಅದೇ ದೇವಸ್ಥಾನ ಇದೆ. ಐಕ್ಯಸ್ಥಾನ ಹೊರಗಡೆ ಇರೋದು ವಚನ ಬರೆದಂಥ ಜಾಗ ಇದು. ಐಕ್ಯಸ್ಥಾನ ನೋಡ್ಕೊಂಡು ಆಮೇಲೆ ಕಾಲಜ್ಞಾನ ಬರೆದಿರೋ ಜಾಗಕ್ಕೆ ಹೋಗೋಣ. ಇದು ಗದ್ದಿಗೇರಿ. ನಮ್ಮ ಹತ್ರ ಅಂದ್ರೆ 12ನೇ ಶತಮಾನದಾಗ ಸ್ಥಾವರಲಿಂದ ಇಷ್ಟಲಿಂಗಕ್ಕೆ ಬಂದಿದ್ದ. ಸ್ಥಾವರ ಅಂದರೆ ಮೊದಲು ಒಂದು ಕಾನ್ಸೆಪ್ಟ್ ಇದೆ. ಈಗ ನಾವು ಹೇಳ್ತೀವಲ್ಲ ಗುಡಿ ಗೋಪುರ ಆನಂತರ ಅಥವಾ ಮೂರ್ತಿ ಅಂತಿತ್ತು. ಆ ನಂತರ ನಾವು ಅಲ್ಲಲ್ಲಿಗೆ ಹೋಗಿ ಪೂಜೆ ಮಾಡಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಇಷ್ಟಲಿಂಗದ ಕಲ್ಪನೆಯನ್ನು ತೆಗೆದುಕೊಂಡು ಬಂದ ಬಸವಣ್ಣ. ಕಾಯಕಕ್ಕೆ ಮಹತ್ವ ಕೊಟ್ಟು ನಾವೇ ಲಿಂಗವನ್ನು ಧಾರಣೆ ಮಾಡ್ಕೊಂಡು ಇಷ್ಟಲಿಂಗಕ್ಕೆ ಮಹತ್ವ ಕೊಟ್ಟ. ಕೊಡೆಕಲ್ಲಲ್ಲಿ ಬಯಲು ತತ್ವಕ್ಕೆ ಮಹತ್ವ ಕೊಡ್ತಾನೆ. ಬಯಲು ತತ್ವ ಬಯಲು ಅಂತಂದ್ರೆ ನಿರಾಕಾರ, ಯಾವುದೇ ಆಕಾರ ಇಲ್ಲ ಅಂತ. ಇಲ್ಲಿಯೂ ಕೂಡ ಯಾವುದೇ ಆಕಾರದಕ್ಕಿಂತ ಹೆಚ್ಚಿಗೆ ನೋಡ್ರಿ, ಅಲ್ಲಿ ಗದ್ದಿಗೆ ಅದ. ಗದ್ದಿಗೆ ಮೇಲೆ ಭಕ್ತರು ತಂದಿರುವಂಥ ಎಲ್ಲ ನಾನಾ ಥರನಾದಂಥ ಬೇಡಿಕೆ ವಸ್ತುಗಳನ್ನು ಇರ್ತಾವೆ. ಅದಕ್ಕೆ ನಮ್ಮ ಹತ್ರ ವಚನಕ್ಕೆ ಪೂಜೆ ಇಲ್ಲಿ. ವಚನಕ್ಕೆ ಇವತ್ತಿಗೂ ಕೂಡ ಯಾವುದೇ ನೀವು ಕೊಡೆಕಲ್ ಮೂಲ ದೇವಸ್ಥಾನ ತೋರಿ, ಇದ್ರ ಶಾಖಾ ದೇವಸ್ಥಾನ ತೋರಿ, ಎಲ್ಲವೂ ಕೂಡ ವಚನಕ್ಕೆ ಪ್ರಾಶಸ್ತ್ಯ ಕೊಡು. ಪೂಜೆಗೆ ನಿತ್ಯವೂ ಕೂಡ ಅದೇ ವಚನಕ್ಕೆ. ಅದರ ವರ್ಷದಾಗ ಏನು ನಾವು ಶಿವರಾತ್ರಿ ದಿನ ತೆಗೆದು ನೋಡ್ತೀವಿ, ಅವತ್ತಿನ ದಿನ ಅದೇ ವಚನದ ಕಟ್ಟನಲ್ಲಿ ತೆಗೆದು ನೋಡಿ ಅದರಲ್ಲಿ ಏನು ಬರ್ತದೆ ಅದೇ ವರ್ಷದ ಭವಿಷ್ಯ ಅಂತಲೇ ವಚನ ಬರೋದು. ಈ ವಚನ ಗ್ರಂಥನ ಯಾರು ಅದನ್ನು ಈಗ ಇಲ್ಲಿ ಗುರು ಪರಂಪರೆಯವರು ಅದನ್ನು ನೋಡ್ತಾ ಬರ್ತಾರೆ. ಅವತ್ತಿನ ದಿನ ಅವರವರು ಆದಂಥ ಚಾಚಗಳಿದಾವೆ. ಒಬ್ಬರು ಬಿಚ್ಚಿ ನೋಡ್ತಾರೆ, ಅದನ್ನು ವಿಸ್ತಾರ ಮಾಡ್ತೀವಿ. ವಿಸ್ತಾರ ಮಾಡೋದು ನಮ್ಮ ಸೇವೆ. ಅದು ಅದನ್ನೊಂದು ದೊಡ್ಡ ಸೇವೆ ಅನ್ಕೊಂಡಿಲ್ಲ. ಹಾಗಾಗಿ ಆತ ಏನು ನುಡಿಸ್ತಾನೆ ಬಸವಣ್ಣಪ್ಪ ಈ ಜಾಗದಾಗ ಕುತ್ಕೊಂಡು ಏನು ನುಡಿಸ್ತಾನೋ ಅದು ವರ್ಷದ ಭವಿಷ್ಯ ಅಂತ ನೋಡ್ತೀವಿ. ಅದನ್ನು ರೈತ ಸಮೂಹಕ್ಕೆ ಏನಾಗ್ತದೆ,
ಜಗತ್ತಿಗೆ ಯಾವುದು ಒಳ್ಳೆಯ ಕೆಡಕುಗಳದಾವ. ಆಮೇಲೆ ಕೊಡೇಕಲ್ಲು ಕಾಲಜ್ಞಾನ ಅಂದ್ರೆ ಇವನು ಯಾರಿಗೆ ಎದುರಿಸೋ ಕಾಲಜ್ಞಾನ ಅಲ್ಲ, ಎಚ್ಚರಿಸೋ ಕಾಲ. ಮುಂದೆ ಇಂಥ ದಿನಮಾನಗಳು ಬರ್ತಾವಪ್ಪ, ಎಚ್ಚರಿ ಅದರಿಂದ ಪಾರಾಗ್ತಕ್ಕಂಥ ದಾರಿನೂ ಕೂಡ ಅದರಲ್ಲಿ ಸೂಚ್ಯವಾಗಿ ಬಸವಣ್ಣ ತಿಳಿಸ್ತಾನೆ. ಅದನ್ನು ನಮ್ಮ ಮತಿಗೆ ಎಷ್ಟು ತಿಳಿತದೆ ಅಷ್ಟನ್ನು ಮಾತ್ರ ತಿಳಿಸೋ ಪ್ರಯತ್ನ ಮಾಡ್ತೀವಿ ಜಗತ್ತಿಗೆ. ಇನ್ನೊಂದು ಪ್ರಶ್ನೆ ಬರ್ತದ, ಕಾಲಜ್ಞಾನ ಗ್ರಂಥ ನಮ್ಮಲ್ಲಿ ಐತೆ ಅನ್ನೋದಾದ್ರೆ ಅಷ್ಟು ವಚನಗಳನ್ನು ಒಂದ್ಸಲ ಓದಿಗೆ ಎಷ್ಟು ಮುಂದೆ ಹಿಂಗಾಗುತ್ತೋ ಅಂತ ಯಾಕೆ ತಿಳ್ಕೊಳಕ್ಕೆ ಹೋಗೋದಿಲ್ಲ? ನಂಬಲ್ಯಾಕ ಏನದಂತಂದ್ರೆ ಕಾಲಜ್ಞಾನ ಭಾಳ ವಿಶೇಷ ಏನಪ್ಪ ಅಂತಂದ್ರೆ, ಇದು ಯಾಕೆ ನಾನು ನಿಮಗೆ ಎದುರಿಸೋ ಕಾಲಜ್ಞಾನ, ಎಚ್ಚರಿಸೋ ಕಾಲಜ್ಞಾನ ಅಂದ್ರೆ ಇದನ್ನು ನಾವು ಒಮ್ಮೆ ಒಟ್ಟು ಓದಿ ಹೇಳಂಗಿಲ್ಲ. ಈ ವಚನದ ಕಟ್ಟನ್ನು ಏನು ತೆಗಿತೀವಲ್ಲ ಅವತ್ತಿನ ಮೇಲೆ ಪ್ರಾರಂಭದ ಲೈನ್ಗಳು ಅಥವಾ ಪ್ರಾರಂಭಕ್ಕೆ ಏನು ಬರ್ತಾವಲ್ಲ ಅದು ಈ ವರ್ಷದ ಭವಿಷ್ಯ ಅಂತ ತೀರ್ಮಾನ ಮಾಡ್ತೀವಿ. ಬೆಳಗಿಂತನೇ ಜಾಗರಣೆ ಆಗ್ತದೆ, ಆದ್ರೆ ಮೇಲೆ ಫಸ್ಟ್ಗೆ ಏನು ವಚನ ಇರ್ತದಲ್ಲ ಆ ವಚನನೇ ವರ್ಷದ ಭವಿಷ್ಯ ಅಂತ ತೀರ್ಮಾನ ಮಾಡ್ತೀವಿ. ಹಾಗಾಗಿ ನೀವಂದಂಗೆ ಒಟ್ಟು ಓದ್ಕೊಂಡು ಹಿಂಗೆಲ್ಲ ಆಗ್ಬೋದು, ಅಷ್ಟು ಓದ್ಕೋಬಹುದು, ಅರ್ಥ ಆಗ್ತದೆ ನಮಗೆ ಮುಂದೆ ಎಂತಿಂಥ ದಿನಮಾನಗಳು ಅಂತಕ್ಕಂಥ ದಿನಮಾನಗಳು. ಹಾಗಾಗಿ ಅಂಥ ದಿನಮಾನ ಬರ್ತದೆ. ಈಗ ನೀರಿಗೆ ಓದಕ್ಕೆ ನೀರಿಡಿಸಿ ಬಂದಾಳು ಅಂತಂದಾಗ ನೀರಿಗೆ ಓದಕ್ಕೆ ನೀರು ಹಡಿಸ್ಕೊಂಡು ಹೆಂಗೆ ಬರ್ತಾಳೆ, ನೀರ ತರಕ್ಕೆ ಹೋಗಿ ಬಾಯಾರಿಕೆ ಹಾಕೊಂಡು ಹೆಂಗೆ ಬರ್ತಾಳೆ ಅಂದ್ರೆ ಅಂಥ ದಿನಮಾನಗಳು ಬರ್ತಾವೆ. ನೀರು ತರಕ್ಕೆ ಓದಕ್ಕಿಗೆ ನೀರು ಸಿಗಲಾರ್ದಂಥ ದಿನಮಾನಗಳು ಮುಂದಿನ ದಿನಮಾನಗಳಲ್ಲಿ ಬರ್ತವೆ. ಯಾಕಂದ್ರೆ ಹಿಂದೆ ಕೆರೆ ಇದ್ದು, ಕೆರೆ ಬಾವಿಗಳಿದ್ದೀವಿ, ಕೆರೆ ಬಾವಿಗಳು ಹೋಗಿ ಬೋರ್ವೆಲ್ಗೆ ಬಂದೀವಿ. ಮುಂದೆ ಅವುಗಳಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆ ಈ ಕಾನ್ಸೆಪ್ಟ್ ಇಟ್ಕೊಂಡು ಮುಂದಿನ ವಚನಗಳು ಹೇಳ್ತಾವೆ. ಇದು ಹೆದರಿಕೆ ಆಗ್ತದಲ್ಲ, ಪರಿಹಾರ ಏನಪ್ಪ ಅಂದ್ರೆ ಪರಿಸರ ಉಳಿಸ್ಬೇಕು ಮತ್ತು ಆ ಮುಖಾಂತರವಾಗಿ ಮಳೆ ಆಗ್ತದೆ, ಜಗತ್ತಿಗೆ ಒಳ್ಳೇದಾಗ್ತದೆ ಅನ್ನೋದನ್ನ ಸೂಚ್ಯವಾಗಿ ಅಂದ್ರೆ ಈ ಥರನಾಗಿ ಹೇಳ್ತಾ ಬರ್ತಾರೆ. ಈಗ ಇವನ್ನೆಲ್ಲ ಭಾಳ ನಾವು ಎದುರ್ಸೋಕೆ ಹೋದ್ರೆ ಎದುರ್ಸಕ್ಕೆ ಮಾಡಾಕತ್ತೀರಿ ನೀವು ಅಂತ. ಇಲ್ಲಿ ಎದುರ್ಸೋದು ಏನಿಲ್ಲ, ಇಂಥ ದಿನಮಾನಗಳು ಬರ್ತಾವೆ, ಒಂದು ಸ್ವಲ್ಪ ಎಚ್ಚರ ಇದ್ಕೊಂಡು ನೀರನ್ನು ಮಿತವಾಗಿ ಬಳಸಿರಿ ಅಂತಕ್ಕಂಥ ಸಂದೇಶವು ಕೂಡ ಇದ್ರಾಗ ಅದ. ನಾವು ಹೆಂಗೆ ಅರ್ಥ ಮಾಡ್ಕೋತೀವಿ ಅದ್ರಂಗೆ ಓದೋರ ಮನಸ್ಥಿತಿ ಮೇಲೆ. ಆಮೇಲೆ ನಾ ಹೇಳ್ತೀವಲ್ಲ ಇದನ್ನ ಹೆಂಗೆ ಅರ್ಥ ಮಾಡ್ಕೋತೀವಿ, ಇದ್ರ ಮೇಲೆ ದೇಶದ ಪ್ರಜ್ಞೆ ಮೇಲೆ ಆಲೋಚನೆ ಮಾಡ್ಬೋದು, ನಮ್ಮ ಊರಿಗೆ ಏನಾಗ್ತದೆ ಅನ್ನೋದ್ರ ಮೇಲೆ ಆಲೋಚನೆ ಮಾಡ್ಬೋದು, ನಮಗೆ ಏನಾಗ್ತದೆ ಅನ್ನೋದು ಆಲೋಚನೆ ಮಾಡ್ಬೋದು, ನಮ್ಮ ಕುಟುಂಬಕ್ಕೆ ಏನಾಗ್ತದೆ ಅಂತ ಅದೆಲ್ಲವನ್ನು ನಾವು ಹೆಂಗೆ ಬಿಡಿಸ್ತಾ ಹೋಗ್ತೀವಿ ಹಂಗೆಲ್ಲ ಬರ್ತದೆ. ಯಾವ್ದು ಹೌದು ಅಂತೀವಿ ಅದು ಹೌದು ಅನ್ನಿಸ್ತದೆ, ಯಾವ್ದು ಅಲ್ಲ ಅಂತೀವಿ ಅದು ಅನ್ನಿಸ್ತದೆ. ಹಾಗಾಗಿ ಯಾರು ಬೇಕವ್ರು ಅವ್ರವ್ರ ಮತಿಗೆ ತಕ್ಕಂಗೆಲ್ಲ ಆಲೋಚಿಸಕ್ಕೆ ಅವಕಾಶ ಇದೆ. ಅದು ಈಗ ಸರ್ ನಮ್ಗೆ ಸಿಕ್ಕಿರೋದು ಕಾಲಜ್ಞಾನದಲ್ಲಿ ಎಷ್ಟು ವಚನಗಳು ಸಹ ಅವೈಲೇಬಲ್ ಇದೆ? ಅಲ್ಲ, ಈಗ ನಮ್ಮಲ್ಲಿ ಲಕ್ಷದ ಮೇಲೆ 96,000 ವಚನ ಬರ್ತದೆ. 1,96,000 ವಚನ ಅಂದ್ರೆ ನಮ್ಗೆ ಬರ್ದಿರೋದು ಉಲ್ಲೇಖ ಇದೆನಾ? ಬಸವಣ್ಣವ್ರು ಬರ್ದಿರೋದು ಲಕ್ಷದ ಮೇಲೆ 96,000. ನಾನು ಹೇಳ್ತಿರೋದು 1,96,000 ಬರ್ದಿರೋ ಉಲ್ಲೇಖ ಐತಿಲ್ರಿ. ಲಕ್ಷದ ಮೇಲೆ 96,000 ಹೌದೌದು ಸಿಕ್ಕವ. ಅಲ್ಲ, ಸಿಕ್ಕವನಕ್ಕೇನದ ಇಲ್ಲಿ ನಮ್ಮದೇ ಆದಂಥ ಇತಿಹಾಸದೊಳಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ 4 ಥರನಾದಂಥ ವಿಂಗಡಣೆ ಮಾಡ್ತಾರೆ. ಕಾಲಜ್ಞಾನ, ಖಂಡಜ್ಞಾನ, ನೀತಿ, ಬೋಧಜ್ಞಾನ ಅಂತ. ಕಾಲಜ್ಞಾನ ಅಂತಂದ್ರೆ ಮುಂದೆ ಆಗ್ತಕ್ಕಂಥದ್ದು ಹೇಳ್ತಾರೆ. ಖಂಡಜ್ಞಾನ ಅಂತಂದ್ರೆ ಈ ದೇಹವನ್ನು ಏನು ಮಾಡ್ಕೊಂಡ್ರೆ ಇದು ಸ್ಥಿರಕಾಯ ಆಗ್ತದೆ ಅಥವಾ ಬಯಲಾಗ್ತಕ್ಕಂಥ ಕಾಯ ಹೆಂಗೆ ಮಾಡ್ಕೋಬೋದು ನಾವು ಅಂತಕ್ಕಂಥ ತತ್ವದ ಮೇಲೆ. ಕಾಲಜ್ಞಾನಕ್ಕೆ ನೀತಿ ಜ್ಞಾನ ಅಂತಂದ್ರೆ ಯಾವ ನೀತಿ ಮಾರ್ಗದಿಂದ ನಡಿಬೇಕು. ಬರೀ ಇಲ್ಲಿ ನಾ ನೀತಿ ಹೇಳ್ತೀನಿ ಅನುಸರಿಸಂಗಿಲ್ಲ, ಬೋಧ ಮಾಡ್ಬೇಕಾಗಿತ್ತಂದ್ರೆ ಹೆಂಗಿರ್ಬೇಕು, ಬೋಧನೆ ಯಾವ ಥರನಾದಂಥ ಮಾಡಬೇಕು ಅನ್ನೋದಂಥ ಬೋಧಜ್ಞಾನದಲ್ಲಿ 4 ಥರನಾದಂಥ ವಿಧದಲ್ಲಿ ಹೇಳ್ತಾ ಬರ್ತಾರೆ. 1,96,000 ಅಂದ್ರೆ ಈಗಿನ ಇಮ್ಯಾಜಿನೇಷನ್ಗೆ ಸಾಹಿತ್ಯ ಯಾವ ಲೆಕ್ಕಕ್ಕೆ ಹೋಗುತ್ತಲ್ಲ, ಸಾಹಿತ್ಯ. ಆಮೇಲೆ ಅದನ್ನು ಹೇಳ್ಬೇಕಾಗಿಲ್ಲ. 1,96,000 ವಚನಗಳಲ್ಲಿ ಮಳೆ ಬೇಕಂದ್ರೆ ಮಳೆ ಬರ್ತದೆ. ಆ ವಚನ ಓದಿಬಿಟ್ರೆ ಸಾಕು ಮಳೆ ಬರಬೇಕು. ಇವತ್ತಿಗೆ ಆ ವಚನಗಳು ಲಭ್ಯದ ಹೊರಗಡೆ ಜಗತ್ತಿಗೆ ಕೊಟ್ಟಿಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ವಚನಗಳು ನಮ್ಮ ಹತ್ರ ಗುಪ್ತದ ನುಡಿಯುವುದು ಗುಪ್ತದಲ್ಲಿರಬೇಕು, ಒಪ್ಪದವರ ಮುಂದೆ ಹೇಳಕೂಡದು ಅಂತಕ್ಕಂಥ ಮಾತಿರೋದ್ರಿಂದ ಕೆಲವೊಂದಿಷ್ಟು ನುಡಿಗಳು ಗುಪ್ತವಾಗಿರ್ಬೇಕು. ಹಾಗಾಗಿ ಎಲ್ಲರ ಮುಂದೆ ಹೇಳಂಗಿಲ್ಲ ನಾವು. ಒಬ್ಬದೇ ಇರೋದ್ರ ಮುಂದೆ ಹೇಳೋದನ್ನು ಬೇಡ ಅಂತ ಬಸವಣ್ಣವ್ರು ಹೇಳ್ತಾರಲ್ಲ. ಸ್ವಚ್ಛವಾಗಿ ನಿಮಗೆ ಯಾರು ಇಲ್ಲಿ ಮೇಲೆ ಶ್ರದ್ಧೆ ಇಲ್ಲ, ಅವಶ್ಯ ಇಲ್ಲ, ನಿಮ್ಗೆ ಕೇಳೋದು ಅವಶ್ಯಕತೆ ಇಲ್ಲ. ಮತ್ತು ನಾವು ನಿಮ್ಮಂಥರ ಮುಂದೆ ಹೇಳಿ ನಿಂದೆ ಮಾಡಿಸಿ ನಿಮ್ಮನ್ನು ಪಾಪದಾಗ ಕೆಡಬೇಕನ್ನೋ ಅವಶ್ಯಕತೆಯೂ ನಮಗೆ ಯಾರಿಗೂ ಇಲ್ಲ. ಹಾಗಾಗಿ ಯಾರು ಭಕ್ತಿಯಿಂದ ಕೇಳ್ತೀನಿ ಅನ್ನೋದು ಬಂದವ್ರಿಗಿಂತ ವಚನದವಪ್ಪ ಅಂತ ಹೇಳೋದು ಕರ್ತವ್ಯ ಅಷ್ಟೇ ನಮ್ಮದು. ಅದನ್ನು ಪಾಲಿಸ್ತೀವಿ, ಅದು ಹೌದಪ್ಪ ಅನಿಸುತ್ತೆ ನೀವು ಪಾಲನೆ ಮಾಡಿರಿ, ಒಳ್ಳೆಪ್ಪ ಅನಿಸುತ್ತೆ ಮತ್ತು ನಿಮ್ಗೆ ಇಷ್ಟ ಬಂದಂಗೆ ನಡೀರಿ ಅಂತಕ್ಕಂಥದ್ದು. ಅವಾಗಲೇ ಅದನ್ನು ಹಾಗಾಗಿ ಹೇಳ್ತೀವಿ ಇದು ಶವಗಳ ಮುಂದೆ ಆಡ್ತಕ್ಕಂಥ ವಚನಗಳೆಲ್ಲ ಯಾವ ಮುಂದೆ ನಾವು ಶವಗಳಾಗೋದಕ್ಕಿಂತ ಮುಂಚೆ ಬದುಕನ್ನು ಹೆಂಗೆ ಕಳಿಬೇಕಂತ ತಿಳಿಸುವ ವಚನದ ಸಾಲುಗಳು ಈ ಸಾಲ. ಇದು ಆಗಿನ ಬಸವಣ್ಣನವ್ರಿಗೂ ಈ ಕೊಡೇಕಲ್ ಕನ್ನವ್ರಿಗೆ ಏನು ಸಾಮರ್ಥ್ಯ ಆಗುತ್ತೆ? ಸಾಮರ್ಥ್ಯ ಅನ್ನೋಕ್ಕೇನದ 12ನೇ ಶತಮಾನ ಬಸವಣ್ಣ ಈ ಜಗತ್ತಿನಲ್ಲಿ ಅವತರಿಸಿದ್ದೇ ಮಾನವರೆಲ್ಲರೂ ಸಮಾನರು ಅಂತಕ್ಕಂಥ ತತ್ವದ ಮೇಲೆ ಕಲ್ಯಾಣದ ಬಸವಣ್ಣ 12ನೇ ಶತಮಾನದಲ್ಲಿ ಜನಿಸ್ತಾರೆ. ಬಸವನ ಭಾಗ್ಯಗಳು ಜನಿಸ್ತಾರೆ ಕೂಡಲ ಸಂಗಮದಲ್ಲಿ ಆಗಿ ನಂತರ
ಯಾವುದು ಕಲ್ಯಾಣಕ್ಕೆ ಸೇರಿ ಮಂತ್ರಿತನ ಮಾಡ್ತಾರೆ. ಆನಂತರ ದೊಡ್ಡ ಅನುಭವ ಮಂಟಪ ಸ್ಥಾಪನೆ ಮಾಡ್ತಾರೆ. ಮುಂದೆ ಅಲ್ಲಿ ಕ್ರಾಂತಿಯಾಗಿ ಕೂಡಲ ಸಂಗಮದಲ್ಲಿ ಐಕ್ಯ ಆಗ್ತಾರೆ ಅನ್ನೋದು ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ಇತಿಹಾಸ. ಆ ನಂತರ ಮುಂದಿನ ಅವತಾರವೇ ಕೊಡೇಕಲ್ಲ. ಇರ್ರಿ ಬರ್ರಿ, ನಿಧಾನಕ್ಕೆ ಬರ್ರಿ, ಬರ್ರಿ ನಿಧಾನಕ್ಕೆ ಬರ್ರಿ. ಯಾವ ಕುಂದ್ರಿ. ಯಾವ್ರು ಸಕ ಸಕ ಕೂಡ್ರಿ ಕಸೇಡಿ ಕೂಡ್ರಿ, ನೀವಂತ ಕೂಡ್ರಿ. ಇರಲಿಲ್ಲ ಸ್ವಲ್ಪ ಸೈಡಿ ಸರ್ ಅಷ್ಟೇ ಕೂಡ್ರಿ. ಈಗ ಕೂಡಲ ಸಂಗಮಕ್ಕೆ ಐಕ್ಯ ಆಗ್ತಾನೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ಇತಿಹಾಸ. ಹೌದು. ಆ ನಂತರ ಏನಾಯ್ತು ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಆ ನಂತರ ಬಸವಣ್ಣ ಮತ್ತೆ ಕೈಲಾಸಕ್ಕೆ ಹೋಗ್ತಾನೆ ಅಂತ ನಮ್ಮ ನಂದಿಯಾಗಮಲಿ ಒಳಗೆ ವೀರಸಂಗಯ್ಯಪ್ಪನವ್ರು ಅಂತ ಬರೀತಾರೆ. ಅವರು ಉಲ್ಲೇಖ ಮಾಡ್ತಾರೆ. ಮತ್ತು ಕೈಲಾಸಕ್ಕೆ ಹೋಗ್ತಾರೆ. ಭಗವಂತ ಕೇಳ್ತಾನೆ, ಶಿವ ಕೇಳ್ತಾನೆ, ಏನು ಕೆಲಸಕ್ಕೆ ನಿನಗೆ ಭೂಲೋಕದಲ್ಲಿ ಅವತಾರ ಮಾಡಿದ್ದೆ ಅದು ಸಂಪೂರ್ಣ ಆಗಲಿಲ್ಲ. ಯಾಕಂದ್ರೆ ಮಧುವರ್ಷ ಹರಳೆಯನವ್ರ ಮಕ್ಕಳಿಗೆ ಮದುವೆ ಆಗ್ತದೆ, ಅಲ್ಲಿ ಎಳೆಯೂಟಿ ಆಗ್ತದೆ. ಬಸವಣ್ಣ ನೊಂದ್ಕೋತಾನೆ. ನೊಂದ್ಕೊಂಡಿರೋದ್ರಿಂದ ನಾನು ಶರಣರು ಇಲ್ಲಿ ಭೂಮಿ ಮೇಲೆ ಎಲ್ಲರೂ ಒಂದಂತ ಮಾಡಕ್ಕೆ ಹೋಗಿದ್ದೆ. ಮತ್ತಿಲ್ಲಿ ಇದು ಮೇಲು ಕೀಳು ಅಂತಂಥದ್ದು ಅಥವಾ ಇಲ್ಲಿ ಜನಕಲ್ಯಾಣ ಹೋಗಿ ಮತ್ತು ಶರಣರ ಕೊಲೆ ಆಗ್ತದಂದ್ರೆ ಈ ಭೂಮಿಯಾಗ ನಾ ಇರೋದಲ್ಲ ನಾ ಕಾರಣಕ್ಕೆ ಐಕ್ಯ ಆಗ್ತದೆ. ಅಂದ್ಕೊಂಡು ಐಕ್ಯ ಆಗಿಬಿಟ್ಟು ಏನು ಕೆಲಸಕ್ಕೆ ಬಂತು. ಆ ನಂತರ ಕೈಲಾಸಕ್ಕೆ ಹೋದಾಗ ಇದೆಲ್ಲ ಚರ್ಚೆ ಆಗ್ತದೆ. ಅರ್ಧಕ್ಕೆ ನಿಂತು ಈ ಕೆಲಸ ಮತ್ತು ನೀವು ಅವತರಿಸ್ಬೇಕು. ಈ ಸಲ ನೀನು ಕಲ್ಯಾಣದಂಗೆ ಮಾಡಿದ್ರೆ ಎಲ್ಲರಿಗೂ ದಾಸೋಹ ಭಕ್ತಿ ಭಾವನೆ ಹಿಂದೆ ಈ ಕೊಡೆಕಲ್ ಅವತಾರ ಅವ್ರದ್ದು ದಾಲ್ ಮಾಡ್ಬೇಕು, ಅಲ್ಲಿದ್ದು ಅವ್ರು ಮಾಡ್ಬೇಕು. ನೀ ಹಿಂಗಂದ್ರೆ ಜಗತ್ತಿನ ಜನ ಒಂದು ಅದೊಂದು ಭಯ ಇರ್ತದ. ಹಾಗಾಗಿ ಅಂಥ ಅವತಾರ ಹೊತ್ಕೊಂಡು ನೀನು ಹೋಗ್ಬೇಕು ತಿಳ್ಕೊಂಡು ವಿಜಯನಗರ ಈಗಿನ ಹಂಪಿ ಒಳಗಡೆ ಜನಿಸ್ತಾರೆ. ಆನಂತರ ಅಲ್ಲಿಂದ ಲೋಕ ಸಂಚಾರ ಮಾಡ್ತಾ ಕೊಡೆಕಲ್ಲಿಗೆ ಬಂದ ನೆಲೆಲ್ತಾರೆ. ಈ ಕಾಲಘಟ್ಟದೊಳಗೆ ಹಲವಾರು ಶಿವಶರಣರಿಗೆ ಮುಕ್ತಿಯ ದಾರಿ ಅಂತ ತೋರಿಸ್ತಾರೆ. ಆ ಶ್ರದ್ಧೆ ಇಟ್ಕೊಂಡು ಅವ್ರಿಗೆ ಯಾರು ಭಗವಂತನನ್ನು ಕಾಣಬೇಕು ಅಂತಂಥವ್ರು ಅವರು ಕೂಡ ಲೋಕದೊಳಗೆ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಅಂಥವ್ರನ್ನ ಎಚ್ಚರಿಸಿ ಮತ್ತೆ ಸರಿಯಾದ ದಾರಿ ಯಾವುದಂತ ತೋರಿಸುವಂಥ ಕೊಡೆಕಲ್ಲಲ್ಲಿ ಬಂದು ನೆಲೆಲ್ತಾರೆ. ಈಗ ಅಲ್ಲೇನು ಹೊರಗಡೆ ದೇವಸ್ಥಾನ ಅದಲ್ಲ, ಅಲ್ಲಿ ಅದು ವಚನ ಬರೀತಕ್ಕಂಥ ಸ್ಥಾನ. ಇದು ಅವ್ರ ಐಕ್ಯ ಆಗಿರ್ತಕ್ಕಂಥ ಸ್ಥಾನ. ಸರ್ ನಾವು ಈಗ ವಚನ ಬರೆಯಲು ಹೋಗೋಣ. ಆಯ್ತು ಸರ್, ಎಲ್ಲ ನೋಡ್ಕೊಂಡು ಹೋಗ್ಬೇಡ ಸರಿ. ಮತ್ತು ಬೇರೆ ಬೇರೆ ದೇವಸ್ಥಾನದಾಗ ದಲಿತರಿಗೆ ಪ್ರವೇಶ ಇಲ್ಲ ಅಂತ. ನಮ್ಮ ಹತ್ರ ಇದೇನು ಗದ್ದಿಗೆ ಅದಲ್ರಿ, ಗದ್ದಿಗೆ ಈ ಗಂಧದ ಲೇಪನ ಆಗ್ತದೆ ಯುಗಾದ್ಯಾಗ. ಗಂಧದ ನೀರು ತರಕ ದಲಿತರೇ ಹೋಗಿರ್ತಾರೆ. ಪೀಠಾಧಿಪತಿಗಳು ಅಥವಾ ಊರನ್ನರೆಲ್ಲರೂ ಸೇರಿ ಬರುವಾಗ ಅವ್ರನ್ನೆಲ್ಲ ಮೆರವಣಿಗೆ ಮಾಡ್ಕೊಂಡೇ ಕರ್ಕೊಂಡು ಬರ್ತಾರೆ. ಇದು ಒಳ್ಳೆ ಅದೇ ಗಂಧದಿಂದ ಎಲ್ಲ ಬೇರೆ ಬೇರೆ ಜಾತಿಯವರೆಲ್ಲರೂ ತೆಯ್ತಾರೆ. ಆ ತೆಗೆದಿರುವಂಥ ಗಂಧವರೇ ಗರ್ಭಗುಡಿಗೆ ಪೀಠಾಧಿಪತಿಗಳು ಮತ್ತೆಲ್ಲರೂ ಅವರು ಅಂದ್ರೆ ಅವಾಗಲೇ ಈ ಜಾತಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಹೋರಾಟ ಹೇಳ್ತೀವಲ್ಲ. ಕಲ್ಯಾಣದೊಳಗೂ ಕೂಡ ಈಗ ಕೆಲವೊಂದಿಷ್ಟು ಜನರ ಮುಖ ನೋಡ್ಬಾರ್ದು ನಾವು ಹೇಳ್ತಿರ್ತಾರೆ. ಯಾರ್ಯಾರ್ದೋ ಬೆಳಗ್ಗೆ ಎತ್ತಿಗೆ ಇಂಥವ್ರ ಮುಖ ನೋಡ್ಬಾರ್ದು. ಆದ್ರೆ ಬಸವಣ್ಣ ಅವ್ರನ್ನ ಆಪ್ತ ಕಾರ್ಯದರ್ಶಿಯಾಗಿ ಇಟ್ಕೊಂಡು ಆತನ ಮನೆಯಿಂದ ಹೊರಗಡೆ ಬಂದ್ರೆ ಅವ್ನ ಮನೆಯೇ ಕಾಣ್ಬೇಕಂತ ಅಂತ ಆತ ಬಾಯಿಲೇ ಹೇಳಿಲ್ಲ, ಅದನ್ನು ಮಾಡಿ ತೋರಿಸಿ. ಅದನ್ನೇ ಈ ಬಸವಣ್ಣರವರು ಕೂಡ ಮುಂದುವರೆದ ಭಾಗವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಖುಷಿ ಆಗುತ್ತೆ. ನಾವು ಬರ್ತಿದ್ವಲ್ಲ ಇಷ್ಟು ತಿಳ್ಕೊಳಕ್ಕೆ, ಅದಕ್ಕೋಸ್ಕರ ನೀವು ವಿಡಿಯೋ ಭಾಳ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಕೊಡೆಕಲ್ಲಿ ಬರುವಾಗ ಈ ಅವತಾರದಲ್ಲಿ ಇವ್ರು ಪೂರ್ತಿ ಇದೇ ಅವತಾರದಲ್ಲಿ ಕೈಯಲ್ಲಿ ಅಂಡಿಗಡಿಗೆ ನಾಗಬೆತ್ತ ವಿಶೇಷವಾದಂಥ ಅವತಾರ ಚರ್ಮಾಂಬರ ಒಂದು ಕಾಲ. ಇನ್ನೊಂದು ಕೇಳ್ಬೇಕಂದ ಈ ಕಾಲದಲ್ಲಿ ಈ ಕಾಲದಲ್ಲಿ ಪಾದರಕ್ಷೆ, ಆ ಕಾಲದಲ್ಲಿ ಕೌಂಶಿ ಅಂತಂದ್ರೆ ಹಿಂದೂಗಳಾಗ್ತಕ್ಕಂಥದ್ದು ಒಂದು ರೀತಿ, ಮುಸ್ಲಿಮ್ರಾಗ್ತಕ್ಕಂಥದ್ದು. ಒಬ್ಬ ಮನುಷ್ಯ ನಡಿಬೇಕಾಯ್ತಂತಂದ್ರೆ 2 ಹೆಜ್ಜೆಗಳು ಬಹಳ ಮುಖ್ಯ. ಹಂಗೆ ಮಾನವ ಕುಲ ನಡಿಬೇಕಾಗಿತ್ತು ಅಂತಂದ್ರೆ ಇವರಿಬ್ಬರು ಆರಾಮಾಗಿ ಹೊಂದಾಣಿಕೆಯಿಂದ ನಡೆದ್ರೆ ಲೋಕವೆಲ್ಲ ಸುಭಿಕ್ಷವಾಗಿರ್ತದೆ ಅಂತಕ್ಕಂಥ ಸಂದೇಶವನ್ನು ಕಟ್ಕೊಳ್ಳೋಕ್ಕಾಗಿ ಈ ಅವತಾರದಿಂದ ಬರ್ತಾರೆ ಕೊಡೆಕಲ್ಲಿಗೆ ಅಂತ. ಅದೇ ಭಿಕ್ಷಾಪಾತ್ರ ಇವತ್ತಿಗೂ ಕೂಡ ನಮಗಲ್ಲಿ ಮಠದಲ್ಲಿ ನೋಡೋಕೆ ಸಿಗ್ತದೆ. ಮೂಲ ಮಠ ಇಲ್ಲದ ಮಹಲಿನ ಮಠ ಇದ್ರ ಪೀಠ. ಇದು ಕೊಡೆಕಲ್ ಬಸವಣ್ಣವ್ರಿಗೆ 3 ಮಕ್ಕಳು. ರಾಚಪ್ಪಾಜಿ ಅಂತ ಆ ಕಡೆ ಕಪ್ಪಡಿ ಮೈಸೂರು ಭಾಗದಲ್ಲಿ ಇದ್ದಾರೆ. ಆಮೇಲೆ 2ನೇ ಮಗನೇ ಈಗ ರಾಚಪ್ಪಾಜಿ ಸಾಹಿತ್ಯ ಭಾಳ ಬರೋದು ಹಾಡುಗಳು ದೊಡ್ಡ ಹೇಳ್ತಾರೆ. ತಂದಿದ್ದಂಗೆ ಮಕ್ಕಳಿರಲ್ಲ ಅಂತಲ್ಲ. ಆದ್ರೆ ಬಸವಣ್ಣವ್ರಿಗೆ ಹಂಗಲ್ಲ, ಒಬ್ರಿಗಿಂತ ಒಬ್ಬರು ಮಕ್ಕಳು ಅಂತ ಶ್ರೇಷ್ಠ. ಯಾಕಂದ್ರೆ ಇವ್ರಿಗೆ ಟೋಟಲ್ ಮಕ್ಕಳ 3 ಜನ ಮಕ್ಕಳು. ಒಬ್ಬರು ರಾಚಪ್ಪಾಜಿ, ಗುಹೇಶ್ವರ, ಕಾಗಿನೆಲೆಯ ಸಂಗಮನಾಥ ಅಂತ. ಗುಹೇಶ್ವರ ಕಾಗಿನೆ ಸರ್. ಈಗ ರಾಚಪ್ಪಾಜಿ ಅವರು ಆ ಭಾಗಕ್ಕೆ ಹೋಗ್ತಾರೆ, ಮೈಸೂರು ಭಾಗಕ್ಕೆ. ಗುಹೇಶ್ವರರು
ಗುಹೇಶ್ವರ ಸಂತಾನವೇ ಈಗಿನ ಪೀಠಾಧಿಪತಿಗಳು ಓಹೋ ಅಲ್ಲೇ ಉಳಿತಾರೆ. ಅವ್ರು ತೋರು ಗದ್ದಿಗೆ ಅಥವಾ ಇಲ್ಲಿ ಮೂಲ ಗದ್ದಿಗೆ ಅಂತ ಹೇಳ್ತಾರ, ರೂಪಕ್ಕೆ ಕೊಟ್ಟಿದ್ದಾರೆ ಇಲ್ಲಿ. ಇದು ಯಾವ್ದು ಗುಹೇಶ್ವರರ ಗದ್ದಿಗೆನೆ ಇದೇನಾ ಅಂತ ಹೇಳ್ತಾರೆ ಒಳಗಡೆ. ಸುಮ್ಮ ಅಲ್ಲಿ ಯಾಕೆ ಮೊದಲಿಂದಲ್ಲಿ ದೀಪ ಅದೆಲ್ಲ ಹಚ್ತಿದ್ರು, ಬಂದವರಿಗೆ ಅದೊಂದು ರೀತಿ ಶ್ರದ್ಧೆ ಉಳಿಲಿ ಅಂತ ಒಂದು ಗದ್ದಿಗೆ ಮಾಡಿದಾರ. ಆಮೇಲೆ ಸಂಗಮನಾಥ್ ಅಂತರೂ ಕನಕದಾಸರ ಜೊತೆಗೆ ಆ ಬದಿಗೆ ಹೋಗ್ತಾರ ಅಂತ ಹೇಳ್ತಾರೆ ಅವರು. ಅದೊಂದು ನನಗೆ ಭಾಳ ಕ್ಯೂರಿಯಾಸಿಟಿ ಅಣ್ಣ, ಕನಕದಾಸರು ಇಲ್ಲಿಗೆ ಬಂದಿದ್ದಾರೆ ಅನ್ನೋದೇನ ನನಗೆ. ಅಲ್ಲ, ಮತ್ತು ನಮ್ಮ ಹತ್ರ ನಾವು ಯಾವ ಖಾಲಿಯಾಗಿ ಮಾತಾಡೋಕ್ಕಾಗಲ್ಲ. ಯಾರ್ಯಾರೋ ಶ್ರೇಷ್ಠರು ಅದರ ಅನ್ನೋ ಕಾರಣಕ್ಕಾಗಿ ಬಸವಣ್ಣಪ್ಪನ ಜೊತೆ ಜೋಡಿಸಿದ್ರೆ ಏನೋ ಆಗ್ತದಂತಲ್ಲ. ಇಲ್ಲಿ ನಮ್ಮ ಹತ್ರ ಜನಪದರು ಕೂಡ ಹೇಳ್ತಾರೆ, ಜೊತೆಗೆ ನಮ್ಮ ಹತ್ರ ಹಲವಾರು ವಚನಗಳಿದಾವೆ ಆ ಕಡೆಗೆ ಹೋಗಿದಾರಂತ. ನಮ್ಮ ಹತ್ರ ಮಂಗಳಾರತಿ ಪದಗಳಿದಾವೆ. ಆಮೇಲೆ ಇಲ್ಲಿ ಬರೀತಕ್ಕಂಥ ಸಾಹಿತ್ಯದೊಳಗೂ ಕೂಡ ಕನಕದಾಸರು ಇಲ್ಲಿಗೆ ಬಂದರು, ಕೆಲವೊಂದಿಷ್ಟುಗಳ ಕಾಲ ಇಲ್ಲಿ ನಿಂತರು. ಆನಂತರ ಸಂಗಮನಾಥನ ಆ ಕಡೆಗೆ ಕರ್ಕೊಂಡು ಹೋದರು ಅಂತ. ಅದು ಸಂಗಮನಾಥನ ಕರ್ಕೊಂಡು ಹೋಗೋ ಉದ್ದೇಶ ಏನಂದ್ರೆ ಕನಕದಾಸರಿಗೆ ರಾಜಸ್ಥಾನದೊಳಗೊಂದು ಮಂಡಿಗೆ ಬಿಡಿಸ್ತಕ್ಕಂಥ ಸಮಸ್ಯೆ. ರಾಜಸ್ಥಾನ ಆ ಲೆಕ್ಕಕ್ಕೆ ಅವ್ರು ಜ್ಞಾನಿಗಳಿದ್ರು, ಅವ್ರು ಬೇರೆ ಬೇರೆ ಕಡೆ ಸಂಚಾರವನ್ನೇ ಮಾಡ್ತಿದ್ರು. ಸಂಚಾರ ಮಾಡ್ತಕ್ಕಂಥ ಕನಕದಾಸರಿಗೆ ಆ ಮಂಡಿಗೆ ಸಮಸ್ಯೆ ಬಹಳ ಕಠಿಣ ಅನಿಸ್ತು. ಇದನ್ನ ಯಾರು ಬಿಡಿಸ್ತಾರೆ ಅಂದಾಗ ಕೊಡೇಕಲ್ ಭಾಗದೊಳಗೆ ಬಸವಣ್ಣನ ಚಿರಂಜೀವಿಗಳು ಅಂತ ಜ್ಞಾನವಂತರದಾರಂತ. ಅಲ್ಲಿಗೆ ಹೋದ್ರೆ ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಸಿಗ್ತದಂತ ಅವ್ರಿಗೆ ಯಾರೋ ತಿಳಿಸ್ತಾರೆ. ಅವರು ಇಲ್ಲಿಗೆ ಬಂದಾಗ ಭೇಟಿ ಆಗ್ಬೇಕು ಬಸವಣ್ಣನವ್ರನ್ನ, ರಾಚಪ್ಪಾಜಿಯವ್ರನ್ನ ಭೇಟಿ ಆಗ್ಬೇಕಂತಲೇ ಬಂದಿರ್ತಾರೆ. ಅಂತೊಳಗೆ ಜ್ಞಾನಿಗಳವರು ಆ ಕಾಲ. ಅವಾಗ ಬರುವಾಗ ಅಂದ್ರೆ ಅವ್ರು ಕನಕದಾಸರಿಗೆ ಏನು ಈಗೋ ಇರಲಿಲ್ಲ ಅಂತ. ಈಗ ಆಗಿನ ಸಾಹಿತ್ಯ ಯಾರು ಕನಕದಾಸರಿಗಂತೆ ಅಲ್ಲ, ಯಾರು ಮೇಧಾವಿಗಳು ಯಾರು ಜ್ಞಾನಿಗಳಿದ್ರೆ ಅವ್ರು ಯಾರಿಗೂ ನಮ್ಮಂತ ಅಜ್ಞಾನಿಗಳಿಗೆ ಆ ಯುಗ ಕಾಣ್ತದೆ. ನಮಗೆಲ್ಲ ಸ್ಟೇಟಸ್ ನೋಡಿ ಎಲ್ಲ ಫ್ರೆಂಡ್ಶಿಪ್ ಮಾಡೋರು, ಸ್ಟೇಟಸ್ ನೋಡಿ ನಾವೆಲ್ಲ ಮಾತನಾಡಿಸೋ ಅಜ್ಞಾನಿಗಳ ನಮ್ಮಂಥವ್ರಿಗೆ ಅದು ಕಾಡ್ತದೆ. ಆ ಜ್ಞಾನಿಗಳೆಲ್ಲರೂ ಸಮಾನ. ಅವ್ರ ಉದ್ದೇಶ ಜ್ಞಾನ ಬೇಕಾಗಿತ್ತು, ಹಾಗಾಗಿ ಅವರು ಒಬ್ರಿಗೊಬ್ರು ಜ್ಞಾನ ಶೇರ್ ಮಾಡ್ಕೋತಿದ್ರು. ಅವ್ರದ್ದು ಉದ್ದೇಶ ಒಟ್ಟಲ್ಲಿ ತಿಳ್ಕೊಳ್ಬೇಕು ಅನ್ನೋದಿತ್ತು. ಆಮೇಲೆ ಇಲ್ಲೆಲ್ಲೇ ನಿಂತ ಮೇಲೆ ರಾಚಪ್ಪಯ್ಯನವ್ರು ಹುಡುಕಾಡ್ಕೊಂಡು ಬರ್ತಾರೆ. ರಾಚಪ್ಪಯ್ಯನವರೇ ಭೇಟಿ ಆಗ್ತಾರೆ. ರಾಚಪ್ಪಯ್ಯನವ್ರು ಭೇಟಿ ಆಗೋದು ಒಂದು ರೋಚಕತೆ ಅದು ಹೇಳ್ತಾರೆ. ಈಗ ಅವರು ಅವಾಗೆಲ್ಲ ಬೇರೆ ಬೇರೆ ದನ ಕಾಯ್ಕೊಂತ ಕುರಿಗಳನ್ನು ಕಾಯ್ಕೊಂಡಿದ್ರು, ಅವ್ರನ್ನೇ ಭೇಟಿ ಆಗ್ತಾರೆ ಅಂತ ಹೇಳ್ತಾರೆ. ಅವರು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ, ಬಂದು ಕೇಳ್ತಾರೆ ರಾಚಪ್ಪಯ್ಯನವ್ರ ಮನೆಯಲ್ಲಿ ಅದಿಲ್ಲ ನನ್ನ ಅಲ್ಲಿ ಐತ್ ನೋಡ್ರಿ ಅಂತ ಅವರೇ ತೋರಿಸ್ತಾರೆ. ನಾನೇ ರಾಚಪ್ಪಯ್ಯ ಅಂತ ಹೇಳಂಗಿಲ್ಲ, ಅಲ್ಲಿ ಐತ್ ನೋಡಂತ ತೋರಿಸ್ತಾರೆ. ಕನಕದಾಸರು ಅದೇ ರೀತಿಯಾಗಿ ಹೋಗಿ ಮನೆಯಾಗ ಕೂರ್ತಾರೆ. ಕೂತ ನಂತರ ಇವ್ರು ವಾಪಸ್ ಬರ್ತಾರೆ. ಮನೆಗೆ ಬಂದ್ಮೇಲೆ ಅದೇ ಇವ್ರು ಇಲ್ಲಿಗೆ ಬಂದಲ್ಲ ಅಂತ ರಾಚಪ್ಪಯ್ಯ ಮತ್ತೆ ಅಲ್ಲಿಗೆ ಬರ್ತಾರೆ. ಆ ನಂತರ ಗೊತ್ತಾಗ್ತದೆ ನಾವು ಮಾತಾಡಿಸಿ ಬಂದಿರೋದೇ ಅವ್ರು. ಯಾಕೆ ಬಂದಿದ್ದೆ ಏನಂದ್ರೆ ಹಿಂಗೊಂದು ಸಮಸ್ಯೆ ಇತ್ತು ನನ್ನ. ಆ ಸಮಸ್ಯೆ ಬಗ್ಗೆ ಮಾತಾಡಿದ್ಮೇಲೆ ಇದನ್ನು ಬೇಕಾದ್ರೆ ನನ್ನ ಕಿರಿಯ ಸಹೋದರನಾದಂಥ ಸಂಗಮನಾಥನೇ ಬಿಡಿಸ್ತಾನ, ಹಾಗಾಗಿ ನೀವು ಸಂಗಮನಾಥನ ಕರ್ಕೊಂಡು ಹೋಗ್ಬೋದು ಅಂದಾಗ ಇಲ್ಲಿಂದ ಆ ಭಾಗಕ್ಕೆ ಹೋಗಿ ಆ ಮಂಡಿಗೆ ಸಮಸ್ಯೆಯನ್ನು ಬಿಡಿಸಿ ಅಲ್ಲಿ ಗೆದ್ದು ಬಂದು ಬರುವಾಗ ಗುರು ಮತ್ತು ನೀನು ಎಲ್ಲ ಗೆದ್ದು ಬಂದೀವಿ, ನೀ ಮತ್ತೆ ಕೊಡೇಕಲ್ಗೆ ಹೋಗ್ತೀನಿ, ಇಲ್ಲೇ ನಿಲ್ಲಬೇಕನ್ನೋ ಕಾರಣಕ್ಕೆ ಇವತ್ತಿಗೂ ಕಾಗಿನೆಲೆ ಸಂಗಮನಾಥನ ದೇವಸ್ಥಾನ ಕಾಗಿನೆಲೆ ಇವತ್ತಿಗೂ ಅಲ್ಲಿ ನಾವೆಲ್ಲರೂ ಈಗ ನಾಳೆ ಶಿವರಾತ್ರಿ ಮರುದಿನ ಅಲ್ಲಿಗೆ ಹೋಗಿ ದೊಡ್ಡ ಜಾತ್ರೆ ಮಾಡಿಕೊಂಡು ಇಡೀ ಊರು ಎಲ್ಲ ಪ್ರೇಕ್ಷಕರು ಗೊತ್ತಾಗಬೇಕು. ಕನಕದಾಸರು ಕರ್ಕೊಂಡು ಹೋಗಿದ್ದು ಸಂಗಮನಾಥ ದೇವಸ್ಥಾನ ಈಗಲೂ ಅಲ್ಲೇ ಇದೆ. ಏನಾಗ್ತದೆ ಅಂತಂದ್ರೆ ಸಂಪೂರ್ಣವಾದಂಥ ಇತಿಹಾಸ ಕೆಲವೊಂದಿಷ್ಟು ಅಲ್ಲಲ್ಲೇ ಚೆದರು ಹೋಗಿರೋದ್ರಿಂದ ಯಾವ ಡೇಟಿಗೆ ಬಂದ್ರಿ, ಈಗ ನಮ್ಮ ಜನ ಹೆಂಗದಂತಂದ್ರೆ ಯಾವ ಡೇಟಿಗೆ ಬಂದ್ರಿ, ಯಾವ ದಾರಿಯಲ್ಲಿ ಬಂದರು ಅಂತ ಕೇಳ್ತಾರೆ. ಅವೆಲ್ಲ ಇತಿಹಾಸ ಕೆಲವೊಂದಿಷ್ಟು ಸಿಗಲ್ಲ ನಮ್ಗೆ. ಹಾಗಾಗಿ ಜನಪದರು ಏನು ಉಳಿಸ್ಕೊಂಡು ಬಂದಿದ್ರೆ ಅಷ್ಟನ್ನು ಮಾತ್ರ ನಾವೆಲ್ಲರಿಗೂ ತಿಳಿಸ್ಬೇಕಾಗ್ತದೆ. ಅದನ್ನು ಮಾತ್ರ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಅದೊಂದಣ್ಣ. ಈಗ ಸದ್ಯ ಸಂಗಮನಾಥರು ಆ ಕಡೆ ಹೋಗಿರೋದ್ರಿಂದ ಇದು ಗಂಧದ ಮಂದಿರ ನಾನು ಹೇಳಿದ್ದಲ್ಲ, ದಲಿತ ನೀರು ತಂದಿರ್ತಾರೆ. ಇಲ್ಲಿ ಲಿಂಗಾಯತರು ಇರ್ಬೋದು, ಬೇರೆ ಬೇರೆ ಎಲ್ಲರೂ ಇರ್ಬೋದು, ಎಲ್ಲ ಸಮಾಜದವರು ಅವರು ಗಂಧಲ್ಲಿ ತೆಗಿತಾರೆ. ಬೇರೆ ಬೇರೆ ಸಮಾಜದವರು ವಿಶ್ವಕರ್ಮರು ಅವೆಲ್ಲ ತೊಳಿತಾರೆ. ಇಲ್ಲಿ ಎಲ್ಲ ಜಾತಿಯವ್ರಿಗೂ ಒಂದೊಂದು ಕಾಯಕ ಒಂಥರ ಚಾಸದಾರ ಅಂತ ಚಾಸ ಅದಾವು. ಮತ್ತು ಹೆಂಗೆ ಒಂದು ಅಂತೀರಿ ನೀವು ಎಲ್ಲ ಜಾತಿ ಅಂತ ಒಂದು ಹೆಂಗೆ ಅಂತೀರಿ ಅಂತಂದ್ರೆ ಜಾತ್ರೆಗೆ ಇಲ್ಲೆಲ್ಲ ಆ ಚಾರ್ಜ್ ಇದ್ದವ್ರಿಗೆ ಒಂದೊಂದು ಕಾಯಿ ಕೊಡ್ತಾರೆ. ಬಹುತೇಕ ಅವು 15ಕ್ಕಿಂತ ಹೆಚ್ಚಿರ್ಬೇಕು ಅನಿಸ್ತದೆ. ಹಿರಿತಂದವರು, ನಿಶಾಂದಾರರು, ಈ ಚಾಸ್ದವರು ಅಂಥವ್ರು ಎಲ್ಲರೂ ಎಲ್ಲರೂ ಸೇರಿ ಒಂದಾಗಿ ಹೊಡಿತಾರೆ. ಇಲ್ಲಪ್ಪ ಬಸವಣ್ಣಪ್ಪ ನಾವೆಲ್ಲರೂ ಒಂದದೀವಪ್ಪ, ನಿನ್ನಲ್ಲಿ ಯಾವುದು ಭೇದ ಭಾವ ಮಾಡ್ತಿಲ್ಲನ ಆ ಸಂಕಲ್ಪವನ್ನು ಇಟ್ಕೊಂಡು ಅದು ಹಂಗೆ ಬಂದದಂತ ನಾವೆಲ್ಲ ಭಾವಿಸ್ತೀವಿ. ಹಾಗಾಗಿ ಇದು ಗಂಧದ ಮಂದಿರ. ಆ ನಂತರ ಪೂಜ್ಯರು ಅಲ್ಲಿ ತಂದಿರುವಂಥ ನೀರಿನಿಂದನೇ ಏನು ನಾವೇನು ತರ್ತಾರೆ ಅಂದಿವಲ್ಲ ದಿನ, ಹೌದು ಅವ್ರು ತಂದಿರುವಂಥ ನೀರಿನಿಂದನೇ ಅಲ್ಲೇ ಸ್ನಾನ ಮಾಡ್ತಾರೆ ಅವತ್ತಿನ ದಿನ. ಹೌದು, ಅದ್ರ ಮುಂದೆ ಬಾಗಿಲ ಮುಂದೆನೇ. ಭಕ್ತರಿಗೆ ಏನು ಸಂಕಲ್ಪ ಅಂದ್ರೆ ಅವರು ಇದ್ದರಂಥ ನೀರು ನಮಗೆ ಮೇಲೆ ಬಿದ್ದರೆ ಪಾವನ ಅಂತ ಎಷ್ಟೋ ಮಕ್ಕಳು ಕರ್ಕೊಂಡ್ಬಂದಿರ್ತಾರೆ ನೀರು ಮುಟ್ಟಿಸ್ಬೇಕಂತ. ಆ ನಂತರ ಅದೇ ಮಡಿಯಿಂದ ಅತ್ಯಂತ ಭಕ್ತಿಯಿಂದ ಗಂಧವನ್ನು ತೆಗೆದುಕೊಂಡು ಹೋಗಿ ಅದು ಲೇಪನ ಮಾಡ್ತಾರೆ. ಬೆಳೆದು ಬಂದಿರುವಂಥ ಸಂಪ್ರದಾಯ ಇದೆಲ್ಲ. ನಾವು ಆ ದೇವಸ್ಥಾನಕ್ಕೆ
ಓರಿ ಟಿವಿದವ್ರು ಆಗ್ತಾರೆ ಆಗ್ತಾರೆ ನೋಡಕತ್ತಿರ್ತಾರೆ ಖರೆ ಎಲ್ಲ ಆಕೃತಿಗಳು ಹಂಗಿದಾವೆ ನಾವು ಅಷ್ಟು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿಯೇ ಬಂದದ್ದು. ಅಷ್ಟು ಎಲ್ಲ ಆಕೃತಿಗಳು ಮೇಲೆಲ್ಲ ಮಸೀದಿ ಥರ ಇದೆ, ಒಳಗಡೆ ಇಸ್ಲಾಂ ಶೈಲಿ ಮೇಲೆ ಇದೆ, ಒಳಗಡೆ ಎಲ್ಲ ಈ ಥರನಾದಂಥ ಪೂಜೆ ವಿಧಾನಗಳು ನಡೀತವೆ. ಮತ್ತು ಇದ್ರ ಕೆಳಗಡೆ ಈ ಗುಹೆ ಇದೆ ಅಂತ ಹೇಳ್ತಾರೆ. ಈ ಗುಡಿ ಒಳಗೆ ಹೌದು, ಈ ಗುಡಿ ತಳಗೆ ಯಾಕಂದ್ರೆ ಯುಗಾದಿ ದಿನ ಲೋಬಾನ ಹಾಕಿದ್ರೆ ತಿಂತಿನಿ ಒಳಗಡೆ ತೇಲ್ತದ ಅಂತ ಹೇಳ್ತಾರೆ. ಡಿಗ್ಗಿ ಸಂಗಮನಾಥನ ಗುಡಿ ಒಳಗಡೆ ಬರ್ತದೆ. ಎಷ್ಟು ನಿಜನ ಸುಳ್ಳು, ಬಟ್ ನಮ್ಮ ಪೂರ್ವಜರು ಹೇಳ್ಕೊಂತ ಬರ್ತಾರೆ ಹಿಂಗೆಲ್ಲ ಐತೆ. ತಿಂತುಣಿಗೆ ಮತ್ತೆ ಅವತ್ತಿನ ದಿನ ಲೇಪನ ಮಾಡುವಾಗ ಡೋರ್ ಕ್ಲೋಸ್ ಇರ್ತಾವೆ. ಅದು ಪೂರ್ತಿ ಮುಗಿಸ್ತಾರಣ? ಅಲ್ಲ, ಅದು ಡೋರ್ ಅಂದ್ರೆ ಕ್ಲೋಸ್ ಇರ್ತಾವೆ. ಯಾಕೆ ಒಳಗಡೆ ಪೂಜೆ ವಿಧಾನ ನಡೆದಿರ್ತದೆ. ಹಾಗಾಗಿ ಅದು ಲೋಬಾನ ಹಾಕ್ತಾರೆ. ಯಾಕಂದ್ರೆ ಗಂಧ ಹಚ್ಚಿದ ನಂತರ ಅದು ಒಣಗಬೇಕಲ್ಲ. ಹೌದು, ಹಾಗಾಗಿ ಅದು ಲೋಬಂದು ಒಗಿ ಹಾಕ್ತಾರೆ. ತಾಸು 2 ತಾಸು ಗಟ್ಟಲೆ ಆಗ್ತಾವೆ. ಅದು ಅಲ್ಲಿಂದ ಹೋಗ್ತದೆ ಅಂತಾರಲ್ಲ, ಅದು ಅವರಿಗೆ ಗೊತ್ತು, ಬಸವಣ್ಣಪ್ಪಗೆ ಗೊತ್ತು, ಮೋನಪ್ಪಗೆ ಗೊತ್ತು, ಡಿಗ್ಗಿ ಸಂಗಮನಾಥನಿಗೆ ಗೊತ್ತು. ಹಾಂ, ಆಗೈತಲ್ರಿ? ಹಿರಿಯರು ಹೇಳಿರ್ತಾರೆ ಇದೇ ಇರ್ತಾವ ಕಾರಣ. ಅಲ್ಲ, ಆಮೇಲೆ ಸುಳ್ಳು ಹೇಳಿ ಯಾರಿಗೆ ಏನು ಸಾಧಿಸ್ಬೇಕಿಲ್ಲ. ಸುಳ್ಳು ಎಷ್ಟು ದಿನಕ್ಕೆ ನಿಲ್ಲಕ್ಕೆ ಸತ್ಯ ಅಂತ ನಂಬ್ಸಕ್ಕಾಗ್ತದೆ. ಸತ್ಯನೇ ಆಗಿ ಈಗಿನ ಜನ್ರೇಷನ್ ಅದಂತೂ ನಮ್ಸೋದು ಭಾಳ ಸಾಧ್ಯ. ಆಮೇಲೆ ಬಸವಣ್ಣನ ಉದ್ದೇಶನೇ ಮಾನವ ಕಲ್ಯಾಣ, ಜನ ಕಲ್ಯಾಣನೇ ಉದ್ದೇಶ. ಅಲ್ಲಿ ಏನು ಅರ್ಧಕ್ಕೆ ನಿಲ್ಲಿಸಿರ್ತಂಥ ಕಾರ್ಯನ ಕಂಪ್ಲೀಟ್ ಮಾಡೋಕ್ಕಾಗಿ ಈ ಅವತಾರವನ್ನು ಎತ್ತಿ ಆ ಮುಖಾಂತರವಾಗಿ ಅದನ್ನು ಅಲ್ಲಿ ಇಷ್ಟಲಿಂಗ ಇತ್ತು, ಇಲ್ಲಿ ಭಾವಲಿಂಗ ಅಥವಾ ಆತ್ಮಲಿಂಗದ ಕಲ್ಪನೆ ಮೇಲೆ ನಿರಾಕಾರದ ಮೇಲೇ ಇಲ್ಲೆಲ್ಲ ಪ್ರಚಾರ ಮಾಡ್ತಾನೆ. ಆತನ ವಚನಗಳು ಕೂಡ ಇವತ್ತಿಗೂ ಕೂಡ 1,96,000 ವಚನ ಅನ್ನಲ್ಲ. ಅದರಲ್ಲಿ ಬಹುತೇಕ ವಚನಗಳನ್ನು ಜಲದುರ್ಗದ ನಡಿ ಒಳಗೆ ನಡು ಒಳಗೆ ಹಾಕ್ತಾರೆ. ಯಾರು? ಬಸವಣ್ಣ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಅಲ್ಲಿ ರಚನೆ ಮಾಡಿರೋದು ಅದಕ್ಕೆ ಯಾಕೆ ಆಗ್ತಾವಂದ್ರೆ, ನಾನು ನಿಮ್ಗೆ ಆಗಲೇ ಹೇಳಿದೆ, ಇಲ್ಲಿ ಈಗ ವಚನ ಅಂದ್ರೆ ಮಳೆ ಬರಬೇಕಂದ್ರೆ ಮಳೆ ಬರ್ತದೆ. ಇವತ್ತಿಗೂ ಲಭ್ಯ ಅದ ವಚನ. ಸುತ್ತಮುತ್ತಲು ಊರನವರು 2-3 ವರ್ಷ ಮಳೆ ಆಗಲಿಲ್ಲ ಅಂದ್ರೆ ಎಲ್ಲ ರೈತರು ಸಂಕಲ ಬರ್ತಾರೆ. ಬಂದು ರಿಕ್ವೆಸ್ಟ್ ಮಾಡ್ಕೊತಾರೆ, ಪೊರೆ ದನ ಕರಗಳಿಗೆ ನೀರಿಲ್ಲಾರ್ದಂಗೆ ಆಗ್ಯದ, ನಮ್ಮ ಬದುಕು ಹೈರಾಣ ಆಗ್ಯದಂತ. ಮತ್ತು ನಾವು ಹಂಗಂತೆ ಈ ವರ್ಷ ಮಳೆ ಬಂದಿಲ್ಲ, ನಾವು ಒಮ್ಮೆ ಹಚ್ಚಂಗಿಲ್ಲ. ಅದೊಂದು ಮತ್ತೆ ಏನಂತಾರೆ, ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಸರಳ ಆಗ್ಬಾರ್ದು. ಹೌದು, ಜನಕ್ಕೆ ಯಾವಾಗ ಬಸವಣ್ಣ ಬಿಟ್ಟು ಹೋಗಿದ್ದೇವು, ಜನ ಕಲ್ಯಾಣಕ್ಕಂತ ಬಿಟ್ಟು ಹೋಗ್ಯಾರ. ಹೌದು, ನಾವುಗಳು ಕೂಡ ಅದು ಕಲ್ಯಾಣ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಇವತ್ತಿಗೂ ಕೂಡ ಮಠದಲ್ಲಿದ್ದಾವೆ. ಕೆಲವೊಂದಿಷ್ಟು ಲಭ್ಯ ಇದಾವೆ, ಕೆಲವೊಂದಿಷ್ಟು ನಾವು ಜಗತ್ತಿಗೆ ಹೊರಗಡೆ ಕೊಟ್ಟಿಲ್ಲ. ಕೆಲವೊಂದಿಷ್ಟು ಗುಪ್ತದ ವಚನಗಳಿರೋದ್ರೆ ಬರೀ ಮಳೆ ಅಂದ್ರೆ ಬೆಂಕಿ ಮಳೆ ಸುರಿಬೇಕಂದ್ರೆ ಬೆಂಕಿ ಮಳೆನೂ ಸುರಿಬೇಕು. ಆ ಬಗ್ಗೆ ವಚನಗಳಿದೆ. ಹರಳುಗಳನ್ನು ಬಂಗಾರ ಮಾಡ್ಬೇಕಂದ್ರೆ ರಸವಿದ್ಯೆಯಲ್ಲಿ ಅಪಾರ ಪಾಂಡಿತ್ಯ ಬಸವಣ್ಣ ರಸವಿದ್ಯೆಯಲ್ಲಿ. ಅಂದ್ರೆ ಕೆಲವೊಬ್ರು ನಮ್ಗೆ ಮೊನ್ನೆ ಕೇಳ್ತಿರ್ಬೋದು, ಬಸವಣ್ಣನ ಬರೀ ಸಾಹಿತ್ಯಕ್ಕಷ್ಟೇ ಸೀಮಿತ ಮಾಡೋರಿಗೆ ಏನು ಆನ್ಸರ್ ಆಗ್ತದೆ ಇಲ್ಲಿ ಯಾಕೆ ಈ ಗೊಂದಲ ಏರ್ಪಟ್ಟದ ಸಾಹಿತ್ಯಿಕವಾಗಿ? ಯಾಕಂತಂದ್ರೆ ಸಂಪೂರ್ಣವಾದಂತ ತಿಳಿದಲ್ಲಿ ಏನಾಗ್ತದೆ, ಎಲ್ಲೋ ಯಾರೋ ಮಾತಾಡೋದನ್ನ ಸತ್ಯ ಅಂತ ನಂಬಂತ ಕಾಲದೊಳಗೆ ನಾವಿದ್ದೀವಿ. ಹಾಗಾಗಿ ಅಂಥವೇನ್ರ ಇದ್ರೆ ಇಲ್ಲಿ ಬಂದಾಗ ಬೇರೆ ನಾವಂತಲ್ಲ, ಊರನವ್ರ ಬಾಯಲ್ಲಿ ಬೇರೆ ಬೇರೆ ಇದ್ದಾಗ ಸಾಕಷ್ಟು ಇಲ್ಲಿ ಒಂದಿಷ್ಟು ಏನೇನೋ ನಮ್ಗೆ ಭಾಳ ಕಾಡಾಟ ಆದ್ರಿಂದ ಇಲ್ಲಿ ಒಂದಿಷ್ಟು ಮಣ್ಣನ್ನು ತೆಗೆದುಕೊಂಡು ಹೋಗಿ ಉದ್ಧಾರ ಆದಂಥ ಸಾಕಷ್ಟು ಜನ ಅವರು ಕಾಡಾಟ ದೂರ ಆಗಿರ್ತಕ್ಕಂಥ ಇತಿಹಾಸ ಸಾವಿರ ಲಕ್ಷ ಗಟ್ಟಲೆ ಉದಾಹರಣೆ ಕೊಡ್ಬೋದು. ನಾವಿಲ್ಲಿ ಎಂತಿಂಥೋ ಕಾಯಿಲೆ ಇದ್ದಂಥ ಬಂದಂಥವ್ರು ಇಲ್ಲಿ ಬರೀ ಕಸ ಹೊಡೆದು ಇಲ್ಲಿ ಏನು ಸೇವಾ ಮಾಡಿ ಮತ್ತು 10-20 ವರ್ಷ ಬದುಕಿರೋ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ಬೋದು. ಇಂಥ ಕಲಿಯುಗ ದಿನದಲ್ಲಿ ನೋಡ್ಬೋದು. ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಯಾರು ನಡ್ಕೋತಾರ ಅವ್ರಿಗೆ ಇವತ್ತಿನ ತನೂ ಕೂಡ ಬಸವಣ್ಣಪ್ಪನ ಕೈ ಬಿಟ್ಟಿಲ್ಲ. ನಿಮ್ಗೇನು ಅದರ ಬಗ್ಗೆ ಇಲ್ಲ, ಮತ್ತು ಅದು ನಿಜವೂ ಐತೆ. ನಾವೇನು ಆತನ ಪರಂಪರೆಯಲ್ಲೇ ಬಂದೀವಂದ್ರೂ ಕೂಡ ಇವತ್ತಿನ ಹೇಳ್ತಲ್ಲ, ಇಲ್ಲಿ ಯಾರು ನಿಷ್ಠಾಭಾವದಿಂದ ನಡ್ಕೊಂಬಂದ್ರೆ ಅವ್ರದ್ದು ಯಾವುದೇ ಇಷ್ಟಾರ್ಥ ಈಡೇರಿಲ್ಲ ನಂಗೆ ಏನಿಲ್ಲ. ಅವ್ರು ಯಾವ ಮಾರ್ಗದಿಂದ ಬರ್ತಾರೆ ಆ ಮಾರ್ಗ. ಅವ್ರು ಒಳ್ಳೆ ಭಾವದಿ ಇನ್ನೊಬ್ರದ್ದು ಗೋಳ್ ಮೂರು ನನಗೆ ಚಲೋ ಅಲ್ಲ ಅಂದ್ರೆ ಅದು ಹೆಂಗೆ ಚಲೋ ಆಗ್ತದೆ, ಆತ ಹೆಂಗಾರ ಆಶೀರ್ವಾದ. ಹಾಗಾಗಿ ಯಾರಿಗೆ ಒಳ್ಳೇದಾಗಬೇಕು, ಒಳ್ಳೆ ಉದ್ದೇಶ ಚೆನ್ನಾಗಿದ್ದವ್ರಿಗೆ ಇವತ್ತಿನ ಯಾರು ಮಕ್ಕಳಿಲ್ಲ ಅಂತ ಬಂದ್ರೆ ಅವರೆಲ್ಲರಿಗೂ ಮಕ್ಕಳು ಇಲ್ಲಿ ಬಂದವ್ರಿಗೆ. ಯಾರು ನಮಗೆ ಕಾಡಾಟ ಬಂದಾರ ಅವ್ರಿಗೆ ಇಲ್ಲಪ್ಪ ನನಗಿಂತ ತ್ರಾಸ ಅದಂತ ಮನಸ್ಸಿನಾಗ ಇಷ್ಟ ತಿಳ್ಕೊಂಬಂದ್ರೆ ಅವರೆಲ್ಲರಿಗೆ. ಯಾಕಂದ್ರೆ ಇವತ್ತಿನ ಕಾಲಘಟ್ಟದೊಳಗೆ ಲಕ್ಷ ಜನ ಸೇರ್ತಾರೆ, ಸುಮ್ಮನೆ ಸೇರಂಗಿಲ್ಲ. ಯಾವುದೋ ಮನೆಗೆ ಯಾವುದೋ ಹಬ್ಬಕ್ಕೆ ಪಾಂಪ್ಲೆಂಟ್ಸ್ ಮಾಡಿ ಇನ್ನೊಂದು ಮಾಡಿ ಬರ್ರಿ ಅಂದ್ರೆ ಬರ್ಲಾರ್ದು ಜಾತ್ರೆ ಅದು ಬಸವಣ್ಣಪ್ಪ ಬಂದಾಗ ಲಕ್ಷಗಟ್ಟಲೆ ಜನ ಸೇರ್ತಾರೆ. ಅಂದ್ರೆ ಯಾವ ಉದ್ದೇಶ? ಆ ಭಕ್ತಿ ಅದ, ಆ ಶಕ್ತಿ ಅದ, ಆ ಶಕ್ತಿ ಇವತ್ತಿಗೆ ಜಾಗೃತಿ ಅದ, ಅಥವಾ ನಾ ಬಸವಣ್ಣಪ್ಪನ ಬಲ್ಯಕ್ಕೆ ಬಂದ್ರೆ ನಮ್ಮ ಕೆಲಸ ಆಗ್ತಾವಪ್ಪ ಅನ್ನೋ ಆ ನಂಬಿಕೆ ಇರೋದ್ರಿಂದ ಇವತ್ತಿಗೆ ಇಷ್ಟು ಜನ ಬರೋಕ್ಕೆ ಸೇರಕ್ಕೆ ಸಾಧ್ಯ ಆಗ್ತದೆ.
ಕರೆ ಅವು ಅಲ್ಲಿ ನಡುವಳಿಯಾಗಿ ಯಾಕೆ ಹಾಕ್ತಾರಂತ ಅದು ಇಂಥವೆಲ್ಲ ವಚನಗಳು. ಓ ಬೆಂಕಿ ಮಳೆ ಸುರಿಬೇಕಂದ್ರೆ ಬೆಂಕಿ ಮಳೆ ಸುರಿಬೇಕು. ಈಗ ಮತ್ತೆ ಈ ಮಳೆ ಸುಳಿತದ ಬರ್ತದ ಅಂದಮೇಲೆ ಮತ್ತೆ ಬೆಂಕಿ ಮಳೆ ಸುರಿತಕ್ಕಂಥ ವಚನಗಳಿರಲ್ಲ. ಈ ಲೋಕದ ಜನರೊಳಗೆ ಈಗ ನಿಮ್ಮಂತಾರೆ ಯಾರ್ದೋ ಮೇಲೆ ವೈಯಕ್ತಿಕ ದ್ವೇಷಕ್ಕೆ ಅಂಥ ವಚನಗಳು ಬಳಸೋಳ ಸಾಧ್ಯತೆ ಇರುತ್ತೆ. ಓ ಹಾಗಾಗಿ ಇದನ್ನು ಮನಗಂಡಿರುವಂಥ ಬಸವಣ್ಣವರು ಒಳಿ ಒಳಗಡೆ ಅದು ಹೆಂಗೆ ಒಳಿ ಒಳಗಡೆ ಹರ್ಕೊಂಡು ಹೋಗಂಗೆ ಅಂತಲ್ಲ, ಪೆಟ್ಟಿಗೆ ಒಳಗಡೆ ಪಾತಾಳ ಲೋಕಕ್ಕೆ ಇಳಿಸ್ತಾರೆ. ಓಹೋ ಪಾತಾಳ ಅದರ ಘಟ್ಟಯ್ಯ ಬೆಟ್ಟ ಎಂಬಂಥ ಶರಣರನ್ನು ಇಳಿಸ್ತಾರೆ. ಅವ್ರಿಗೆ ಮರಣವೇ ಇರಲಾರ್ದಂಥ ಶರಣರು ಅವರು ಅದನ್ನ ಪದವಿಯನ್ನು ಬಸವಣ್ಣವ್ರಿಗೆ ಅವ್ರ ಆಶೀರ್ವಾದ ಮಾಡೋದ್ರ ಮುಖಾಂತರ. ಯಾಕೆ ಬಸವಣ್ಣಪ್ಪ ಯೋಗ ಮಾರ್ಗದೊಳಗೆ ಅಪರಂಪಾರ ಜಾಣ ಆಯ್ತು, ಪರಂಪರ ಜ್ಞಾನಿ. ಜಾಣ ಅನ್ನೋದಕ್ಕಿಂತ ಭಾಳ ದೊಡ್ಡ ಜ್ಞಾನಿ. ಈ ಕಾಯವನ್ನು ಬಯಲು ಮಾಡ್ಕೊಳ್ಳೋದು ಹೆಂಗಂತ ತಿಳಿದುಕೊಂಡಿರುವಂಥ ಯೋಗ ಜ್ಞಾನದ ಮೂಲಕ ನಮ್ಮ ನಾವುಗಳು ಕೂಡ ಹೆಂಗೆ ಬಯಲಾಗಬೇಕು ಅಂತ ಆ ತತ್ವದಲ್ಲಿ ಇವತ್ತಿಗೂ ಕೂಡ ಅಂತ ಹಲವಾರು ವಚನಗಳು ಲಭ್ಯ ಇದಾವೆ. ಸಾಧನೆ ಮಾಡೋರಿಗೆ ಅವೆಲ್ಲವೂ ಲಭ್ಯ ಇದಾವೆ. ಕೆಲವೊಂದಿಷ್ಟು ನಾವು ಹೊರಗಡೆ ಹಾಕ್ಬಿಟ್ಟಿಲ್ಲ ಮತ್ತು ಇಂಥವೆಲ್ಲ ವಚನಗಳು ಏನು ಬೇಕಾದ ಎದುರಿಗಿದ್ದವ ನಮ್ಗೆ ಸ್ವಲ್ಪ ಸಿಟ್ಟದಂದಾಗ ಅಂಥವ್ರ ಮೇಲೆ ಪ್ರಯೋಗ ಆಗಿಬಿಡಬಾರ್ದು. ಅಥವಾ ಅರಳಿದ್ದು ಬಂಗಾರ ಮಾಡ್ತಕ್ಕಂಥ ವಚನಗಳು ಯಾರ್ದೋ ಕೈಗೆ ಸಿಕ್ಕರೆ ಅವ್ರು ಯಾರ್ಯಾವ್ದೋ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕಿಟ್ಟು ಮತ್ತು ನಾವು ಬರ್ತಕ್ಕಂಥ ಕಾಲದ ಇನ್ನೊಂದು ಕಾಲಘಟ್ಟ ಅಂದ್ರೆ ಈಗ ಬಸವಣ್ಣವರು ಮತ್ತೆ ಕಾಲಘಟ್ಟದೊಳಗೆ ಅವಾಗ ಅವ್ನು ತೆಗೆದು ಲೋಕದ ಉದ್ಧಾರಕ್ಕಾಗಿ ಬಳಸ್ಬೇಕನ್ನೋ ಅವರೇ ಒಂದೊಂದು ಉದ್ದೇಶಕ್ಕೋಸ್ಕರ. ಮತ್ತು ಇಲ್ಲಿಯೂ ನೆಲಮಾಳಿಗೆ ಅದಂತ ಹೇಳ್ತಾರೆ, ನಾವು ಯಾರೂ ನೋಡಿಲ್ಲ. ಹಾಗಾಗಿ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಇದ್ರ ಕೆಳಗಡೆ ಇಷ್ಟೇ ಭವ್ಯವಾದಂಥ ದಿವ್ಯವಾದಂಥ ನೆಲಮಾಳಿಗೆ ಐತೆ ಅಂತ ಹೇಳ್ತಾರೆ. ಅದರಲ್ಲಿ ಏನಿದಾವೋ ಎಂಥ ಬೆಲೆ ಬಾಳ್ತಕ್ಕಂಥವಿದಾವೋ ನಮಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಹಿರಿಯರು ಹೇಳ್ತಾರೆ ಬಹುದೊಡ್ಡವಾದಂಥ ನಿಗೂಢವಾದಂಥ ಇಲ್ಲಿ ಒಂದು ಅದ್ಭುತವಾದಂಥದ್ದು ಐತಿ ಅಂತ ಹೇಳ್ತಾರೆ ನಮ್ಮ ಹಿರಿಯರೆಲ್ಲ. ಇದ್ರ ಪಕ್ಕದಲ್ಲಿರೋದು ಅವ್ರ ಮಡದಿ ನೀಲಮ್ನವ್ರೆ, ಕಲ್ಯಾಣದೊಳಗೆ ನೀಲಮ್ ಅಂತಾರೆ. ಇಲ್ಲಿಯೂ ಅಂಥದ್ದೇ ಹಲವಾರು ಹೆಸರುಗಳು. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು. ಈತನ ಗುರು ಸಂಗಮನಾಥ ಅಂತ ಹೇಳ್ತಾರೆ, ಆತನ ಡಿಗ್ಗಿ ಸಂಗಮನಾಥ ಅಂತ ಹೋಲಿಸ್ತಾರೆ. ಪರಮಾನಂದ ಅಂತ ಹೇಳ್ತಾರೆ. ಪರಮಾನಂದರ ಅಲ್ಲಮ ಪ್ರಭುವಿನ ಅವತಾರ. ಅಂದ್ರೆ 15ನೇ ಶತಮಾನ ಮಾತು ಬಂದ್ರೆ ಏನ್ರಿ ಅಂದ್ರೆ ಅವ್ರು ಪುನರ್ ಅವತಾರ. ಹೆಂಗ್ ಕಲ್ಯಾಣದ ಅವ್ರು ಪುನರ್ ಅವತಾರ. ಆ ಕಾರ್ಯ ನಿಂತಿದ್ದಕ್ಕೆ ಮತ್ತೆ ನನ್ನ ಭಕ್ತಿ ಎಲ್ಲಾರು ದಾರಿ ತಪ್ಪಿಗಿಪ್ಪೇನ ಅಂತೇಳಿ ಅವಾಗವಾಗ ಬಂದೆ ಇಲ್ಲ ಅಲ್ಲಮ ಪ್ರಭುಗಳ ಆಕಾರ ನಾವು ಮೊನ್ನೆ ಅವ್ರು ನಾನು ಕೇಳ್ತಿದ್ದೆ ಪರಮಾನಂದರು ಕೂಡ ನೋಡೋಕೆ ಸಹ ಅಲ್ಲಮ ಪ್ರಭುಗಳ ಥರನೇ ಇದ್ರು. ಅಲ್ಲಮ ಪ್ರಭುದೇವರ ಅವತಾರ. ಹಾಗಾಗಿ ಇವೆಲ್ಲವೂ ಕೂಡ ಮತ್ತು ಇಲ್ಲಿಂದ ಹಲವು ಕಲ್ಲಂತ ಸಿಗ್ತದೆ. ಜಗತ್ತಿಗೆ ಪ್ರಳಯದ 3 ಪ್ರದೇಶಕ್ಕೆ ಏನೂ ಆಗಲ್ಲ. ಒಂದು ಕೊಡೆಕಲ್ಲು, ಒಂದು ಅಲಕಲ್ಲು, ಒಂದು ಜಲದುರ್ಗ. ಅಲಕಲ್ಲು ಅಂದ್ರೆ ಹಲವು ಕಲ್ಲು. ಇಲ್ಲಿಂದ ಒಂದು 3-4 ಕಿಲೋಮೀಟ್ರಲ್ಲಿ ಈಗ ಕಾಲುವೆ ಮೇಲೆ ಸಿಗ್ತದೆ, ಕೆನಾಲ್ ಮೇಲೆ ಆಂಜನೇಯನ ದೇವಸ್ಥಾನದಲ್ಲಿ. ಆ ಪ್ರದೇಶ ಯಾಕೆ ಕೊಡೆಕಲ್ ಬಸವಣ್ಣ ಬರುವಾಗ ಅಲ್ಲಿಗೆಲ್ಲ ಸಂಚಾರ ಮಾಡ್ತಾ ಬಂದ. ಅವು ಯಾಕೆ ಹಂಗೆ ಉಲ್ಲೇಖ ಮಾಡಿದ್ರೆ ಗೊತ್ತಿಲ್ಲ. ಅಂತ ಜಗತ್ತಿಗೆ ಒಳಗಾಲ ಅಂದ್ರೆ ಈ 3 ಕುಳಗಾಲ ಅದಾವ ಅಂತ ಹೇಳ್ತಾರೆ. ಓಹ್ ಅಂದ್ರೆ ಈ ಕೊಡೆಕಲ್ಲು, ಒಂದು ಜಲದುರ್ಗ, ಹಲವು ಕಲ್ಲು. ವಚನ ಸಾಹಿತ್ಯವನ್ನು ನೀರಿಗೆ ಸಿದ್ಧ ಜಾಗ ಜಲದುರ್ಗ. ಮತ್ತೇನು ಹೇಳ್ತಾರೆ, ದುರ್ಗಕ್ಕೆ ರತ್ನ ಸಿಂಹಾಸನ ಕೈಲಾಸದಿಂದ ಇಳಿದು ಬರ್ತದೆ ಅಂತ ಹೇಳ್ತಾರೆ. ದುರ್ಗ ಸಿಂಹಸ್ಥಾನಕ್ಕೆ ಮುತ್ತಿನ ಛತ್ರ ಸ್ವರ್ಗದಿಂದ ಇಳಿದು ಬರ್ತದೆ. ಭಾರ್ಗೋದೇವನ ಪೂಜೆ ಬೋರ್ಗರಿ ಬಂದಂಗೆ ಆಗ್ತದೆ. ಭಾರ್ಗೋದೇವನ ಪೂಜೆ ಸಾಕ್ಷಾತ್ ಶಿವನ ಕೈಲಾಸ ಆಗೋದು ಇದು ನಮ್ಮ ಜಲದುರ್ಗ. ಅಷ್ಟೆಲ್ಲ ಅದ್ಭುತ. ಅದ್ರ ಮುಂದೆ ಅವು ಯಾವ ಕಾಲಘಟ್ಟದಾಗ ಆಗ್ತದೆ ಅನ್ನೋದು ಭಾಳ ಜನ ಜಲದುರ್ಗ ಎಲ್ಲದಂದ್ರೆ ಇನ್ಕ್ಲೂಡಿಂಗ್ ಮೀ ಭಾಳ ವಿಶೇಷವಾದಂಥ. ಮತ್ತು ಇವೇನು ನಿಗೂಢದವೇನ್ರಿ ಇಲ್ಲಿ ಪರಂಪರೆ ಮತ್ತು ಇಲ್ಲಿ ಶಿಷ್ಯ ಬಳಗಕ್ಕೆ ಎಲ್ಲವಕ್ಕೂ ಗೊತ್ತದ. ನಾವೆಲ್ಲ ಹೋಗಿ ಬರ್ತೀವಿ, ಏನು ಮಾಡ್ಬೇಕು ಮಾಡಿ ಬರ್ತೀವಿ ಅತ್ಯಂತ ಭಕ್ತಿಯಿಂದ. ಏನೇನು ಭಕ್ತರು ಹರಕೆ ಇರ್ತಾವೆ ಎಲ್ಲವನ್ನು ಹೋಗಿ ಬರ್ತಾರೆ. ಜಾತ್ರೆಗೆ ಹೋಗಿ ಬರ್ತೀವಿ. ನಮ್ಮದೇ ಆದಂಥ ಹಲವಾರು ಪ್ರದೇಶಗಳಿದೆ. ಇದನ್ನು ನಂಬ್ಕೊಂಡು ಸುಮಾರು ಹಲವಾರು ಶಾಖಾ ಮಠಗಳಿದಾವೆ. ಅಲ್ಲಿ ಎಲ್ಲ ಭಕ್ತರು ಹೋಗ್ತಾರೆ, ಶಾಖಾ ಮಠದ ಭಕ್ತರು ಹೋಗ್ತಾರೆ, ಗುರು ಪರಂಪರೆಯವರು ಹೋಗ್ತಾರೆ. ಇದೇನು ನಿಗೂಢ ಐತೆ ನಂಗಿಲ್ಲ. ಆದರೆ ಏನಾಗ್ಯದ ಅಂತಂದ್ರೆ ಕಲ್ಯಾಣ ಬಸವಣ್ಣನೇ ಬೇರೆ, ಕೊಡೆಕಲ್ ಬಸವಣ್ಣನೇ ಬೇರೆ ಅಂತ ಯಾಕೆ ಅದನ್ನು ಬಂದದ ಗೊತ್ತಿಲ್ಲ. ಯಾಕಂದ್ರೆ ನಂದಿ ಆಗಮ ಲೀಲೆದೊಳಗೆ ವೀರಸಂಗಾಯ ಅಪ್ಪನವ್ರು ಹೇಳ್ತಾರೆ ಅದ್ರ ಮುಂದುವರೆದ ಅವತಾರವೇ ಕೊಡೆಕಲ್ ಬಸವಣ್ಣ. ಅದು ಭಾಳ ಜನಕ್ಕೆ ಪ್ರಚಾರಕ್ಕೆ ಇರಲಾರ್ದಕ್ಕೆ. ಯಾಕಂದ್ರೆ ನಮಗೆ ಮೂಲ ವಚನವೇ ನಮಗೆ ಅದೇ ನಮಗೆ ಅಲ್ಲಿ ಇಷ್ಟಲಿಂಗ ಇದ್ದಾಗ ನಮಗೆ ಯಾವುದು ವಚನನೇ ನಮಗೆ. ಹಾಗಾಗಿ ಅವನೇನು ಮಾಡಿದ್ರು, ಅವುಗಳನ್ನ ಜಗಲಿ ಮೇಲೆ ಇಟ್ಕೊಂಡೇ ಪೂಜೆ ಮಾಡೋ ಸಂಪ್ರದಾಯ ನಮ್ಮೆಲ್ಲರಲ್ಲಿ. ಯಾಕಲ್ಲಿ ಮೂಲ ಗದ್ದಿಗಿಲ್ಲಲ್ಲ, ನಮ್ಮ ಗುರು ಪರಂಪರೆಲಂಗೆ ಶಿಶು ಮಕ್ಕಳು ಪರಂಪರೆಲಂಗೆ ಎಲ್ಲವೂ ಜಗಲಿ ಮೇಲೆ ವಚನದ ಕಟ್ಟೆ, ಜಗಲಿ ಒಳಗೂ ವಚನದ ಕಟ್ಟೆ ಇರ್ತಕ್ಕಂಥ ಸಂಪ್ರದಾಯ. ಹಾಗಾಗಿ ಅವುಗಳನ್ನು ಪ್ರಿಂಟ್ ಮಾಡಿಬಿಟ್ರೆ ಎಲ್ಲಿ ಬೇಕಲ್ಲಿ ಇಡ್ತಾರ, ಎಲ್ಲಿ ಬೇಕಲ್ಲಿ ಹೆಂಗಾರ ಬಳಕೆ ಆಗಿ ಅದೊಂದು ಉದ್ದೇಶ. ಕಲಬುರಗಿ ಅವರ ಸಾಹಿತ್ಯದಿಂದ ಕಲಬುರಗಿ ಅವರು ಇಲ್ಲಿ ಬಂದು ವೀರಯ್ಯಪ್ಪನವ್ರಿಗೆ ತುಂಬ ವರ್ಷ ಸೊಪ್ಪಿ ಮಠರು, ವಿರಕ್ತ ಮಠರು, ಶಿವಾನಂದ ವಿರಕ್ತ ಮಠರು, ಮುಸ್ಲಿಂ ಸೊಪ್ಪಿ ಮಠರು, MM ಕಲಬುರಗಿ ಬಂದು ಅಜ್ಜೋರಿಗೆ ಸುಮಾರು ದಿವಸಗಳ ಕಾಲ ಯಾಕೆ 15ನೇ ಶತಮಾನದಿಂದ ವೀರಯ್ಯಪ್ಪನವ್ರ ಕಾಲಘಟ್ಟದ ತನಕ ಇವು ಬರವಣಿಗೆ ಮುಖಾಂತರ ಕಾಪಿ ಆಗಿದ್ದಾವೆ.
ಅಂದ್ರೆ ಎಷ್ಟು ಭಕ್ತರ ಮನ್ಯಾಗ ಅಂದ್ರೆ ಲಕ್ಷ ಲಕ್ಷ ಭಕ್ತರ ಮನ್ಯಾಗ ವಚನಗಳಿದಾವೆ. ಹೆಂಗ್ ಪ್ರಚಾರ ಆಗಿದ್ವು ಇವ್ನು ಬರೆಯೋರು ಯಾರೋ ಗುರು ಪರಂಪರು ಅಥವಾ ಯಾರಾದರೂ ಇಲ್ಲಿ ಅದ್ರ ಗೊತ್ತಿರುವಂಥ ಹಳೆಗನ್ನಡದಲ್ಲಿ ಇರ್ತಕ್ಕಂಥ ವಚನಗಳು. ಹೌದು, ಮತ್ತೆ ಬಸವಣ್ಣಪ್ಪನ ಸಾಮಾನ್ಯದ 11 ಅಮರಗನ್ನಡದ ಲಿಪಿ ಬರ್ದಂಗ್ರಿ ಆತ. ಅಮರಗನ್ನಡ ಲಿಪಿ ಅಂದ್ರೆ ನನಗೆ ಸ್ವಲ್ಪ ಅಮರಗನ್ನಡದ ಲಿಪಿ ಅಂತಂದ್ರೆ ಈಗ ನಿಮ್ಮಂತರಿಗೆ ಸಾಮಾನ್ಯರಿಗೆ ತಿಳಿಲಾರ್ದಂಥ ವಿಶೇಷ ಲಿಪಿ. ಯಾಕಂದ್ರೆ ಕೆಲವೊಂದಿಷ್ಟು ರಸವಿದ್ಯೆ ಇದ್ದು, ಯೋಗದ ಮಾರ್ಗದೂ ಇದ್ದು, ಕೆಲವೊಂದಿಷ್ಟು ಏನು ಮನಸ್ಸಿನಲ್ಲಿ, ಯಾಕಂದ್ರೆ ಪಂಚಪುರುಷದ ನಡೆಪುರುಷ, ನುಡಿಪುರುಷ, ಓಟಪುರುಷ, ಭಾವಪುರುಷ, ಹಸ್ತಪುರುಷ ಅಂಥ ಶಕ್ತಿ ಇದ್ದಂಥ ಬಸವಣ್ಣ ಆತ. ಅಂಥ ವಚನಗಳು ಮುಂದೆ ಯಾರಿಗಾದರೂ ಆಗ್ಬಾರ್ದನ್ನ ಕಾರಣಕ್ಕೆ ಅಮರಗನ್ನಡದ ಲಿಪಿ ಅಂದ್ರೆ ಬೇರೆ ಬೇರೆ ತರನಾದಂಥ ಲಿಪಿ ಬಳಸಿದಾನೆ. 11 ತರನಾದಂಥ ಲಿಪಿ. ಒಂದೊಂದೇ ಒಂದು ವಚನ ಬರೆಯಕ್ಕೆ 11 ಲಿಪಿಗಳನ್ನು ಬಳಸಿ ಒಂದೊಂದಿಷ್ಟು ಕಾಲಗಳು ಒಂದೊಂದಿಷ್ಟು ವಚನ ಒಂದು ಲಿಪಿ ಆಗ, ಮತ್ತೊಂದಿಷ್ಟು ವಚನ ಒಂದು ಲಿಪಿ ಆಗ, ಮತ್ತೊಂದಿಷ್ಟು ವಚನ ಒಂದು ಲಿಪಿ ಆಗ, ಈಗ ಬೇರೆ ಬೇರೆವೆಲ್ಲ ಬರೆದಿದ್ದಾರೆ. ಗೌಪ್ಯತೆ ಮೇಂಟೈನ್ ಮಾಡೋದು. ಕೆಲವೊಂದಿಷ್ಟು ಈಗ ಮಠದಲ್ಲಿ ನೋಡೋಕೆ ನಮ್ಗೆ ಲಭ್ಯ ಇದಾವೆ ಅಂತ ಹಳೆಗನ್ನಡದ ಅಥವಾ ಅಮರಗನ್ನಡದ ಕೆಲವೊಂದಿಷ್ಟು ವಚನಗಳನ್ನು ನೋಡೋಕೆ ಸಿಗ್ತಾವೆ ನಮಗೆ ಲಭ್ಯ. ಕೆಲವೊಂದಿಷ್ಟು ನಾವು ಅದನ್ನು ಬಿಟ್ಟು ಕೆಲವೊಂದಿಷ್ಟು ಹೊರಗೆ ಕೊಟ್ಟೇ ಇಲ್ಲ. ಕೆಲವು ಅತ್ಯಂತ ಗೌಪ್ಯವಾಗಿರುವಂಥ ವಚನಗಳನ್ನ ನಾವು ಇವತ್ತಿ ಹೊರಗಡೆ ಕೊಟ್ಟಿಲ್ಲ ಅವನ್ನ. ಮತ್ತು ಅವ್ನು ಹೆಂಗೆ ಓದ್ತಾರೆ ಅಂದ್ರೆ ಮತ್ತು ನಮ್ಮ ಪರಂಪರೆಲ್ಲ ಸಾಧನೆ ಇದ್ದಂಥ ಅವನ್ನೆಲ್ಲ ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಮಾಡಿ ಜನಕ್ಕೆ ಏನು ಹೇಳೋದು ಅಷ್ಟು ಹೇಳಿ. ನೀಲಮ್ಮ ಆ ಕಡೆ ನೀಲಮ್ಮನವ್ರ ಗದ್ದಿಗೆ ಬಸವಣ್ಣವ್ರದ್ದು ನಾನು ನೋಡ್ತೀನಿ. ಇದು ಬರುವಾಗ ಒಂದು ಮಾಯದ ತೇಜಿ ಅಂತ ತೆಗೆದುಕೊಂಡು ಬರ್ತಾರೆ. ಅದು ಇಲ್ಲೇ ಉಳಿತದ ಬಸವಣ್ಣರು ಇಲ್ಲಿ. ಆ ಕಾರಣಕ್ಕೆ ಇಲ್ಲಿ ಪಲ್ಲಕ್ಕಿ ಕೊಲಿಸ್ತಕ್ಕಂಥ ಪಲ್ಲಕ್ಕಿ ಕೊಲಿಸ್ತಕ್ಕಂಥ ಸಂಪ್ರದಾಯ ಭಾಳ ವಿಶಿಷ್ಟವಾದಂಥ ಪರಂಪರೆ. ಹಿಂದೂ ಮುಸ್ಲಿಮರು ಇರ್ಲಾಕ ಎಲ್ಲ ಜಾತಿ ಬೇರೆ ಬೇರೆ ಜಾತಿಯವರು ಇದ್ದಾರೆ. ಎಲ್ಲರೂ ಕೂಡ ಅರ್ಥಾರ್ಥ ಬಸವಣ್ಣನ ಸಂಕಲ್ಪ ಏನಂತಂದ್ರೆ ಮನುಷ್ಯರೆಲ್ಲರೂ ಒಂದೇ ಇದ್ದೀವಿ ಅನ್ನೋ ಹಾಗೆ ಬದುಕಿ ಮಾಡ್ರಪ್ಪ. ಜಾತಿ ಭೇದ ಮಾಡಬೇಡ್ರಿ, ಧರ್ಮ ಭೇದ ಮಾಡಬೇಡ್ರಿ, ಮಾನವ ಕುಲಕ್ಕೆ ಏನೆಂದು ಗುರುತಯ್ಯ ಜ್ಞಾನ ಅಜ್ಞಾನ ಎರಡು ಉಂಟು ಅಂತ ಹೇಳ್ತಾರೆ. ಇಲ್ಲಿ ಹೆಣ್ಣು ಗಂಡಂತೂ ಹೇಳೋದಿಲ್ಲ ಕಡೆ ಕೆಲಸ. ಜ್ಞಾನ ಅಜ್ಞಾನ ಎರಡು ಉಂಟು. ಜ್ಞಾನ ಅನ್ನೋದು ಒಂದು ಕುಲ ಆದ್ರೆ ಅಜ್ಞಾನ ಅನ್ನೋದು ಒಂದು ಕುಲ. ಗಂಡು ಹೆಣ್ಣಿಗೆ ಹೋಲಿಸ್ತಾರೆ. ಹೆಣ್ಮಕ್ಳಲ್ಲೂ ಜ್ಞಾನವಂತರು ಜ್ಞಾನ ಕುಲಿಕೆ ಬರ್ತಾರಲ್ಲ. ಈ ಗಂಡ್ಮಕ್ಳು ಅಷ್ಟೇ ಜ್ಞಾನವಂತರು, ಹೆಣ್ಮಕ್ಳೆಲ್ಲ ಜ್ಞಾನ ಅಜ್ಞಾನ ಎರಡು ಉಂಟು. ಜ್ಞಾನವಂತರು ಒಂದು ಗುಂಪು, ಅಜ್ಞಾನಿಗಳು ಗುಂಪು. ಹಾಗಾಗಿ ಆ ಹಂತದಲ್ಲಿ ಆಲೋಚನೆ ಮಾಡಿರ್ತಕ್ಕಂಥವ್ರು. ಒಟ್ಟಿನಲ್ಲಿ ಸಮಾಜಕ್ಕೆ ಏನೇನು ಬೇಕು ಎಲ್ಲರೂ ಸಾಮರಸ್ಯದಿಂದ ಇರ್ರಿ, ಬದುಕನ್ನು ಮಾಡ್ರಿ. ಎಲ್ಲರೂ ಕೂಡ ಜಾತ್ಯತೀತವಾಗಿ ಎಲ್ಲರೂ ಕೂಡ ಒಂದಾಗಿರ್ರಿ. ಯಾಕಂದ್ರೆ ನಾವು 84 ಲಕ್ಷ ಜೀವರಾಶಿಗಳನ್ನು ದಾಟಿ ಮನುಷ್ಯರಾಗಿ ಅಂತ ಮನುಷ್ಯರಾಗಿ ಹುಟ್ಟಿದ ಮೇಲೆ ಪ್ರಾಣಿ ಪಕ್ಷಿಗಳಿಗಿಂತ ಕೀಳಾಗಿ ನೀವು ಬದುಕಬೇಡ್ರಿ ಅನ್ನೋ ಸಂದೇಶ ಕೊಟ್ಟು ನಮ್ಮದೇ ಆದಂಥ ವಚನದಲ್ಲಿ ಹೇಳ್ತಾರೆ, ಪ್ರಾಣಿ ಪಕ್ಷಿಗಳು ಒಂದಾಗಿ ಬಾಳ್ತಾವೆ, ಜಾತಿ ಭೇದ ಮಾಡ್ತಾವೆ. ಮನುಷ್ಯನಿಗೆ ಅದನ್ನು ನೋಡಿ ಅನುಕರಣೆ ಮಾಡೋಕ್ಕಾಗಲ್ಲ. ಅದಕ್ಕೆ ಅವಕ್ಕಿಂತ ಕನಿಷ್ಠ ಆಗಬೇಡಪ್ಪ ಅಂತ ಹಲವಾರು ವಚನಗಳಲ್ಲಿ ತಿಳಿಸಿರ್ತಾರೆ ಮಾತು. ಗುರುಗಳು ಭಾಳ ಇನ್ಫಾರ್ಮೇಷನ್ ಇದಾವೆ ಸ್ನೇಹಿತರೆ. ಮತ್ತೆ ನಾವು ಕಾಲಜ್ಞಾನ ಬರೆದಂಥ ಸ್ಥಳಕ್ಕೆ ಹೋಗಮ್ಮ. ಅಲ್ಲಿ ಕೂಡ ಅಲ್ಲಿ ಏನೇನು ಬರೆದ್ರು, ಹೆಂಗೆ ಬರೆದ್ರು, ಮತ್ತು ಆ ವಚನಗಳ ಮುಂದಿನ ಭವಿಷ್ಯದ ಬಗ್ಗೆ ಏನೇನೋ ಒಂದಿಷ್ಟು ಮಾಹಿತಿಗಳು ಕೊಡ್ತಾರೆ. ನಾವು ಅಲ್ಲಿ ನೀವು ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.